ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರಣೆ ಸ್ಥಳದ 14ನೇ ಪದ್ಯದ ಮೊದಲನೇ ನುಡಿಯ ಒಂದು ವಾಕ್ಯವನ್ನ ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಜೀವನವೆನಿಸಿದ ಮರಣವಾಗುವುದು ಚಿಂತೆ. ಜೀವನವೆನಿಸಿದ ಮರಣ ಅಂದ್ರೆ ಜೀವನದ ಜೊತೆ ಬೆರೆತುಕೊಂಡಿರುವ ಕೂಡಿಕೊಂಡಿರುವ ಮರಣ ಯಾವುದು, ಸಾವು ಯಾವುದು ಅಂದ್ರೆ ಚಿಂತೆ. ಏನ್ ಹಂಗಂದ್ರ ಅಂತಂದ್ರೆ ಬದುಕಿದ್ದಾಗಲೂ ನಮ್ಮನ್ನು ಜೀವನಮೃತ ಮಾಡುವಂತಹದ್ದು ಯಾವುದು? ಪ್ರಾಣ ಹೋಗಿಲ್ಲ, ಗಾಡಿ ನೀವು ಕುದುರಿಸಿಲ್ಲ, ನೀ ಬದುಕಿದ್ದಾಗಲೂ ನಿನ್ನ ಜೀವಂತ ಹೆಣ ಮಾಡುವುದು ಯಾವುದು? ಚಿಂತೆ. ಚಿಂತೆ ಆವರಿಸಿ ಬಿಡುತ್ತಂದ್ರ ಮನುಷ್ಯ ಜೀವಂತ ಹೆಣ ಆಗಿದ್ದಾನೆ. ಮರಣ ಬೇಕು, ಅದಕ್ಕಿಂತಲೂ ಕೀಳ ಮಾಡುತ್ತದೆ ನಮಗೆ ಚಿಂತೆ. ಅದಕ್ಕಾಗಿ ಇವರು ಜೀವನ ಧರಿಸಿದ ಮರಣವಾಗುವುದು. ನಿನ್ನ ಜೀವನದಲ್ಲಿ ಮರಣ ಸದೃಶವಾಗಿರುವಂತಹದ್ದು, ಜೀವನದ ಜೊತೆ ಬೆರೆತುಕೊಂಡೇ ಇರುವಂತಹ ಮರಣ ಸಾವು ಯಾವುದು ಅಂತ ಪ್ರಶ್ನಿಸಿ ಉತ್ತರ ಹೇಳಿದ್ರು ಚಿಂತೆ. ಚಿಂತೆ ಅಂದ್ರೆ ಏನು? ಚಿಂತೆ ಅಂದ್ರೆ ವಿಚಾರ ಮಾಡೋದು. ನಾವು ಏನ್ ವಿಚಾರ ಮಾಡ್ತೀವಿ? ಬಾಳ ಏನ್ ವಿಚಾರ ಮಾಡ್ತೀವಿ? ಬಾಳ ಏನ್ ವಿಚಾರ ಮಾಡ್ತೀವಿ? ದುಃಖ ಹ್ಯಾಂಗ್ ಹೋದಿತ್ತು, ಸುಖ ಹ್ಯಾಂಗ್ ಸಿಕ್ಕಿತ್ತು, ಇದೆಲ್ಲ ವಿಚಾರ ಮಾಡ್ತೀವಿ. ನಾವು ಹಿಂದೆ ಆಗಿ ಹೋದ ತರ ಚಿಂತೆ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಇದಾದ್ರೆ ಮುಂದಾಗೋದರ ಚಿಂತೆ ಮಾಡ್ತೀವಿ. ಚಿಂತಾ ಅಂದ್ರೆ ಚಿಂತಾ ಅಂದ್ರೆ ಆಲೋಚನೆ. ನಾವು ಹಿಂದಾಗೋದರ ವಿಚಾರ ಮಾಡ್ತೀವಿ, ಮುಂದಾಗೋದರ ವಿಚಾರ ಮಾಡ್ತೀವಿ. ಅವರೊಂದು ಬಹಳ ವಿಚಾರ ಮಾಡಬೇಡ, ಫ್ಯೂಚರ್ ಬಗ್ಗೆ ಬಹಳ ವಿಚಾರ ಮಾಡಬೇಡ. ಹಿಂದೆ ಆಗಿ ಹೋದದ್ದು ಹೋಯ್ತು, ಏನ್ ಮಾಡಿದ್ರ ಬರಬೇಕು. ಆಗಿ ಹೋದ್ರ ಬಗ್ಗೆ ಬಹಳ ವಿಚಾರ ಮಾಡಬಾರ್ದು. ಪಾಸ್ಟ್ ಈಸ್ ವೇಸ್ಟ್ ಪೇಪರ್. ಚಂದ ಕೇಳ್ರಿ, ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್, present is a newspaper and future is a question paper. Write it carefully, otherwise your life will be tissue paper. ಮೂರು ಪೇಪರ್ ಯಾವ್ಯಾವಂತ? ಒಂದು ವೇಸ್ಟ್ ಪೇಪರ್, ಒಂದು ನ್ಯೂಸ್ ಪೇಪರ್, ಒಂದು ಕ್ವಶನ್. Past is a waste paper, ರದ್ದಿ ಪೇಪರ್. ಯಾವುದು? ಏನು ಆಗಿ ಹೋಗೋದಲ್ಲ, ಪಾಸ್ಟ್ ಭೂತಕಾಲ. ಪಾಸ್ಟ್ is a waste paper, ಕೆಲಸಕ್ಕೆ ಬರೋದಲ್ಲ. ನ್ಯೂಸ್ ಪೇಪರ್ ಇವತ್ತಷ್ಟು ಮಹತ್ವ ಇರ್ತದ, 4 ದಿನ ಕಳೀತು ಅಂತಂದ್ರೆ ಅದು ವೇಸ್ಟ್ ಪೇಪರ್. ಅದು ಸುಡ್ಲಾಕ ಬಳಸೋದು.
ಇಲ್ಲ ಬಜಿ ತಿನ್ನಕ್ಕೆ ಬಳಸೋದು. ವೇಸ್ಟ್ ಪೇಪರ್, ಅದಕ್ಕೇನು ಕಿಮ್ಮತ್ತಿಲ್ಲ. ಅದು ಬಹಳ ವಿಚಾರ ಮಾಡಬಾರ್ದು. ಎಂದಾಗಬಹುದು ಹಾಗಾಗುತ್ತೆ, ಹಿಂಗಾಗುತ್ತೆ. ಅವ ಹಂಗೆ ಮಾಡಿರ್ತಂದ್ರೆ ಹಿಂಗಾಗ್ತಿರ್ಲಿಲ್ಲ. ಈಗ ಏನು ವಿಚಾರ ಮಾಡಿದ್ರೆ ಬದಲಾವಣೆ ಆಗ್ತದೆ. ಎಷ್ಟು ದಿನ ತಲೆ ಹಾಕೊಂಡು ಕುಂದ್ರು ಅವ ನನಗೆ ಹಾಂಗ್ ಬೈದ ಹಾಂಗ್ ಬೈದ. ಎಷ್ಟು ದಿನ ವಿಚಾರ ಮಾಡೋದು? ಬೈದ ಮತ್ತೇನೋ ಒಂದಿಟ್ಟು ಜಗಳ ಆಯ್ತು, ಏನ್ರಿ ಟೆನ್ಷನ್ ಆಯ್ತು, ಮರ್ತು ಬಿಡ್ಬೇಕಪ್ಪ. ಎಷ್ಟು ದಿನ ಹಿಡ್ಕೊಂಡು ಕುಂದ್ರು ಅದನ್ನ. ಈ ಮೊಬೈಲ್ ಐತಲ್ರಿ, ಕಾಣ್ತಾರೆ ಮೊಬೈಲ್ ಚಂದ ಕಾಣ್ತದೆ. ಈಗ ಮೊಬೈಲ್ ಅನ್ನು ಭಾರಿ ಇಂಟ್ರೆಸ್ಟ್. ಯಾವ್ದ ಹೆಣ್ಮಗಳಿಗೆ ಹೆರಿಗೆ ಆಗಿರ್ತಾರೆ, ಅನ್ಕಾನ್ಸಿಯಸ್ ಆಗಿರ್ಬೇಕು. ಆಗಿರ್ತಾರೆ ಯಾಕಂದ್ರೆ ಅನ್ಕಾನ್ಸಿಯಸ್ ಅಂದ್ರೆ ತಿಳಿತದ. ಅನಸ್ತೇಸಿಯಾ ಕೊಟ್ಟಿದ್ರು ಅನ್ಕಾನ್ಸಿಯಸ್ ಆಗಿಲ್ಲ ಅಂದ್ರೆ ಪ್ರಜ್ಞಾಹೀನಳಾಗಿದ್ರು. ಅದು ಮಗು ಸ್ವಲ್ಪ ವೀಕಿತ್ತು, ಅದನ್ನ ಐಶ್ವರ್ಯದಾಗ ಇಟ್ಟಿದ್ರು. ಎರಡು ಎದ್ದಕ್ಕೆ ಅಕ್ಕಪಕ್ಕ ನೋಡ ಹಾಕಿದಂತ ನರ್ಸ್ ಇದ್ದಲ್ಲಿ ಪಕ್ಕಕ್ಕ ಖುಷಿ ಹುಡುಗಾಡಕ್ಕೆ ಡೋಂಟ್ ವರಿ ಅಮ್ಮ, ನಿಮ್ಮ ಮಗು ಆರಾಮವಾಗಿ ಇದೆ ಅಲ್ಲಿ. ನೀವೇನು ಮಗುವಿನ ಬಗ್ಗೆ ಕಾಳಜಿ ಮಾಡಬೇಡ ಅಂದ್ರೆ ಯಾಕೆ ಅಂತ ನಾ ಮೊಬೈಲ್ ಹುಡುಗಾಡಕತ್ತೀನಿ ಅನ್ನೋದು. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಮೊಬೈಲ್. ನಾನು ನೆನಕಲ್ಲ ಇದನ್ನ ಎಷ್ಟು ತಿಳಿಬೋದಲ್ಲ. ಈಗ ಎಷ್ಟೊತ್ತು ತಿಳಿಬೋದು ಇದನ್ನ, ಹಿಂಗೆ ಎಷ್ಟೊತ್ತು ತಿಳಿಬೋದು. ಇದು ಎಷ್ಟು ಭಾರ ಆಗ್ತದೆ? ಇದು ಒಂದು 200 ಗ್ರಾಮ್ಸ್ ಇದೆ. ಒಂದು 200 ಗ್ರಾಮ್ ಭಾರ ಹೇಳ್ಬೋದಿಲ್ಲ. 150 ಗ್ರಾಮ್ ಭಾರ ಇದೆ ಬೇಟಿಗೆ. ಇದನ್ನ ಎಷ್ಟು ತಿಳಿಬೋದಲ್ಲ? ಈಗ ನಾವು ಎಷ್ಟು ತಿಳಿಬೋದು? ನಾ ಇದನ್ನ ಇವತ್ತು ಹಿಂಗೆ ಹೇಳೋಣ. 1 ತಾಸು ಹಿಡಿಬೋದು, 1 ತಾಸು ಹಿಡಿಬೋದ? ನಾ ಇವತ್ತು ಇದನ್ನ ಹಿಂಗ ಚರ್ತಾನೆ ಹಿಡಿಬೋದು. ಹಿಡಿದ್ರೆ ಏನಾಗ್ತದೆ? ನಾ ಬಹಳ ಪ್ರಯತ್ನ ಪಟ್ಟು ಹಿಂಗ ಹೇಳಿದೆ ಅಂತಂದ್ರೆ ಈ ಸ್ವಲ್ಪ ಮುಕ್ತ ಸಪೋರ್ಟ್ ಮಾಡಿದ ಇದಕ್ಕ. ಇದನ್ನ ಹಿಂಗ 1 ದಿನ 2 ದಿನ 3 ದಿನ ಹಿಡಿದ್ರೆ ಏನಾಗ್ತದೆ? ಕೈಗೆ ರಕ್ಮನೆ ಹೊಡ್ತದೆ, ಹಿಡಿಲಿಕ್ಕೆ ಆಗಲೇ ಇಲ್ಲ. ಅಂದ್ರೆ 1 ತಾಸು 2 ತಾಸು ಆದ ತಕ್ಷಣ ಇದರ ವೇಟ್ ಹೆಚ್ಚಿಗೆ ಆಗ್ತದೆ. ವೇಟ್ ಹೆಚ್ಚಿಗೆ ಆಗುತ್ತೆ, ಪಿಟ್ಟಿನ ಹೆಚ್ಚಿಗೆ ಆಗೋದಿಲ್ಲ. 150 ಗ್ರಾಮ್ಸ್ 150 ಅಷ್ಟೇ ಇರ್ತದೆ ಆ ರೋ. ಯಾಕೆ ಹಿಡಿಬೋದು? 1 ತಾಸು ಹಿಡಿಬೋದು, ಭಾಳ 2 ತಾಸು ಹಿಡಿಬೋದು. ಕೈಯಾಗಿ ತಾಕತ್ತಿದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಹಾಗೆ ಹಿಂಗೆ ಹಿಡ್ಕೊಂಡು ನಿಂತ್ರ ಗತಿ ಏನಾಗ್ತದೆ? ಇದು ಪ್ರಾಕ್ಟಿಕಲ್ ಆಗಿ ಹೇಳಾಗತ್ತೆ ನಿಮಗೆ. ನೀವು ಹಿಂಗ ಮಾಡಿರಿ, ಅದಕ್ಕೆ ನಿಮ್ಮ ಜೀವನ ಮರಗಟ್ಟಿದೆ, ಹಣ ಆಗಿದೆ. ಏನು ಹೇಗಿದೋ ಮೊಬೈಲ್ ನಾನು ಹಿಡ್ಕೊಂಡಾಗ ನೀವು ಏನು ಮಾಡಿದ್ರೆ ಹಿಂದಿಂದ ಮನಸ್ಸಿನಾಗ ಹಿಡ್ಕೊಂಡು ಡಿಲೀಟ್ ಮಾಡ್ತಾರೆ. ಎಷ್ಟು ದಿನ ಅಂತ ಹಿಡಿತೀರಿ? ಎಷ್ಟು ದಿನ ತರ ಹೊತ್ಕೊಂಡ್ಬಿಡ್ತೀರಿ? ಸಹಜವಾಗಿ ನಮ್ಮ ಮೊಬೈಲ್ಗಳಲ್ಲಿ ಅನ್ವಾಂಟೆಡ್ ಮೆಸೇಜಸ್ ಬರ್ತಾರೆ, ಕಂಪ್ನಿ ಮೆಸೇಜಸ್ಗಳು ಬರ್ತಾರೆ. ಬೇಡ, ಯಾರು ನಮ್ಗೆ ಕಳಿಸಿದ ಮೆಸೇಜಸ್ ನಮ್ಗೆ ಬೇಡ, ಬೇಕಾದ್ರು ಇಟ್ಕೊಂತೀವಿ, ಬೇಡಾದದ್ದು ಡಿಲೀಟ್ ಮಾಡಿ ಹಾಕ್ತೀವಿ. ಹೌದ್ರೆ? ಹಾಗೆ ಡಿಲೀಟ್ ಮಾಡಿಬಿಡಿ. ಯಾವುದು ಯಾವುದು ಯೂಸ್ಲೆಸ್ ಐತಿ ಅದ್ರ ವಿಚಾರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತದನ್ನ ಬಹಳ ಬಹಳ ಕೆಳಗೆ ಕುಂದ್ರಬೇಡ್ರಿ. ನಿಮ್ಮನ್ನ ಈ ಚಿಂತಾ ಅಂಬುವಂತದ್ದು ಜೀವನ್ಮೃತ ಮಾಡುತ್ತದೆ. ಬದುಕಿರುವಾಗನೇ ನಡೆವ ಹೆಣ
ನೋಡ್ರಿ, ಒಂದ್ ಎರಡು ಪದಗಳು ಉಂಟು ಇಲ್ಲಿ. ಒಂದು ಚಿಂತ, ಇನ್ನೊಂದು ಚಿತ. ಚಿಂತಾಮಣಿಯಲ್ಲಿ ಬಹಳ ವಿಚಾರ ಮಾಡೋದು, ಹಿಂದಿದ್ದು ವಿಚಾರ ಮಾಡೋದು. ಅದು ವೇಸ್ಟ್ ಪೇಪರ್ ಅಂತ ಹೇಳೋದು. ಪ್ರೆಸೆಂಟ್ ಇಸ್ ನ್ಯೂಸ್ ಪೇಪರ್ ನೋಡಿ. ಪ್ರೆಸೆಂಟ್ ಇಸ್ ಎ ನ್ಯೂಸ್ ಪೇಪರ್. ಇವತ್ತಿನ ಇದನ್ನು ಇಂದಿಗಿಂದಿನ ಬದುಕು ಅನ್ಕೋತೀನಿ ಮಾಡಿ ಹೇಳ್ತಾರೆ. ಇಂದಿಗಿಂದಿನ ಬದುಕು ಇವತ್ತೇನೈತಿ, ನಾವು ಇವತ್ತಿನ ಬಗ್ಗೆ ವಿಚಾರ ಮಾಡಂಗಿಲ್ಲ. ಹಿಂದಿಂದಲೇ ವಿಚಾರ ಮಾಡ್ತೀವಿ, ಮುಂದಿಂದಲೇ ವಿಚಾರ ಮಾಡ್ತೀವಿ. ನಾಳೆ ಅನ್ನೋದು ಅದು ಕ್ವಶನ್ ಪೇಪರ್ ಅಂದ್ರೆ ಕ್ವಶನ್ ಪೇಪರ್. ನಾಳೆ ಮುಂದೆ ಏನು ಅಂತ ಯಾರಿಗೆ ಗೊತ್ತದ್ರಿ? ನಾಳೆ ಯಾರಿಗೆ ಗೊತ್ತೇವೆ? ನಿನ್ನೆ ಒಂದು ಬಹಳ ಚಂದ ಒಂದು ಶ್ಲೋಕ ಓದ್ದೆ ನಾನು, ಬಹಳ ಅಪರೂಪದ ಶ್ಲೋಕ. ಅವ್ರಂತಾರ, ಈ ಕೆಲವೊಂದಿಷ್ಟು ಸಾಕ್ಷಾತ್ ದೇವರಿಗೆ ಗೊತ್ತಾಗಂಗಿಲ್ಲ ಅಂತ. ಯಾವ್ಯಾವ ಅಂತ ಕೇಳಿದ್ರೆ ಬಹಳ ಚಂದ ಬರ್ದಾರ ಅವರು. ಈಗ ನಾವು ಮುಂದಾಗಿರೋ ತಿಳಿದ್ರೆ ಅದ್ರ ಬದಲಾವಣೆ ಮಾಡ್ಕೋಬಹುದು ಅಂತ ಅನಿಸಿರಬಹುದು. ತಿಳಿದವರು ಬದಲು ಮಾಡ್ಕೊಳಕ್ಕಾಗಿಲ್ಲ, ಹಣೆ ಬರ ತಿಳಿಲಿಕ್ಕೂ ಸಾಧ್ಯ ಇಲ್ಲ ಅಂತ. ಕೆಲವೊಂದಿಷ್ಟು ಗೊತ್ತಾಗಕ್ಕಿಲ್ಲ. ವಾಚನ ಕುದುರೆ ನಡಿಗೆ ಗೊತ್ತಾಗಂಗಿಲ್ಲ ಅಂತ. ಹರಿಯುವ ಹಳ್ಳದ ನೀರಿನ ಹೆಂಗೈತಿ, ಎಲ್ಲಿ ನಮ್ಮನೆ ಹೇಳ್ಕೊಂಡು ಹೋಗ್ತಾರೆ ಗೊತ್ತಾಗೋದಿಲ್ಲ ಅಂತ ಹೇಳ. ಹಾಗೆಯೇ ಭವಿಷ್ಯ ನಾಳೆ ಏನಂಬುದು ಎಲ್ಲಿ ಗೊತ್ತಾಗ್ತದೆ, ಎಷ್ಟು ಮಂದಿ ಗೊತ್ತಾಗ್ತದೆ? ಶ್ರೀರಾಮನಂಥ ಅವತಾರಿ ಪುರುಷನಿಗೆ ನಾಳೆ ಏನಾಗ್ತಂತ ಗೊತ್ತದೆ. ಅದಕ್ಕ ಬರೀತಾರ ಭಾಷಣದ ಶ್ರೀರಾಮನ ಪಟ್ಟಾಭಿಷೇಕ ಇಂಥ ದಿನ ಮಾಡಿದ್ರೆ ನಿರ್ವಿಘ್ನವಾಗಿ ನೆರವೇರ್ತದೆ ಅಂತ ಹೇಳಿ ಶುಭ ನಕ್ಷತ್ರ, ಶುಭ ದಿನ, ಶುಭ ತಿಥಿಯನ್ನ ನೋಡಿ ದಿನವನ್ನ ಗುರುತಿಸಿದವರು, ಡೇಟ್ ನಿಶ್ಚಯ ಮಾಡಿದವರು, ಡೇಟ್ ಡಿಸೈಡ್ ಮಾಡಿದವರು ಯಾರು? ವಶಿಷ್ಠ ಮಹರ್ಷಿ. ವಶಿಷ್ಠ ಮಹರ್ಷಿ ಡಿಸೈಡ್ ಮಾಡಿದಂತ ಏನ್ ಆಸ್ತಿಸ್ ಡೇ ಅಂತೀವಿ, ಶುಭ ದಿನ ಅಂತೀವಿ, ಒಳ್ಳೆ ದಿನ ಅಂತೀವಿ. ಆ ವಶಿಷ್ಠದಂತ ಮಹಾನ್ ಜ್ಯೋತಿಷಿ ಅವನು ನಿರ್ಣಯಿಸಿದಂತ ಶುಭ ದಿನನೇ ಅಶುಭ ದಿನ ಆಯ್ತು. ನಾಳೆ ಮಾಡಿ ಚಲೋ ಆಗ್ತದ ಅಂದಿದ್ದ ಸೋಮವಾರ. ಎಲ್ಲೇ ಸೋಮವಾರ 14 ವರ್ಷ ಮುಂದಕ್ಕೆ ಹೋಯ್ತು. ಯಾರು ಡೇಟ್ ಕೊಟ್ಟದ್ದು? ನಮ್ಮ ಕಡೆ ಒಳ್ಳೆ ದಿನ ನೋಡಿ ಹೇಳಿ ಬರ್ತಾರ. ಒಳ್ಳೆದಾಗ್ತದೆ ನೋಡ್. ಮದುವೆ ದಿನ ಅದೇ ದಿನ ಇರ್ತದ. ಒಬ್ಬನ ಮನ್ಯಾಗ ಮದುವೆ ಆಗ್ತದೆ ನಿರ್ವಿಘ್ನವಾಗಿ, ಇನ್ನೊಬ್ಬರ ಮನ್ಯಾಗ ಸತ್ತಿರ್ತಾರ. ಅವನ ಇವನ ಪಾಲಿಗೆ ಒಳ್ಳೆ ದಿನ, ಅವನ ಪಾಲಿಗೆ ದಿನ ಎಂತದ್ದು ಒಳ್ಳೇದಾಗ್ಬೇಕು, ಸುಮಾರು ಹೇಳಿ. ಎರಡು ಒಂದೇ ದಿನ ಅಂತ ಆಗಿಲ್ಲ, ನಿಮ್ ಒಳ್ಳೆಗೆ ಆಗಿಲ್ಲ. ಮದುವೆ ಮಾಡ್ಲಾಕ ಅವ್ರು ಆ ಕಡೆ ಹೋದ್ರು, ನಿರ್ವಿಘ್ನವಾಗಿ ಮದುವೆ ಮಾಡ್ಕೊಂಡು ಬಂದ್ರೆ ಅವ್ರು ಹೋಗುದೇ ಚೆನ್ನಾಗಿ ಮುದುಕಿ ಸತ್ತು. ಪಕ್ಕದ ಮನ್ಯಾಗ ಮುದುಕಿ ಸತ್ರು ಚಲೋ, ಮಗಳು ಸತ್ತು, ಮಗ ಸತ್ತು. ನೋಡಿ ನಿಮ್ಮ ಅವ್ರಿಗೆ ಶುಭ ದಿನ, ಇವರಿಗೆ ಅಶುಭ ದಿನ. ದಿನಕ್ಕೆ ಒಳ್ಳೆಯದ ನಮ್ಗೆ ಸಮಾರಂಭಕ್ಕೆ ಹೇಳ್ದಂಗೆ ದಿನ ಒಳ್ಳೆ. ಇವತ್ತಿನ ದಿನ ನೀವು ನೋಡಿ ಸತ್ತ ಶುಭ ದಿನ. ಸತ್ಸಂಗದಲ್ಲಿ ಬಂದು ಕುಂತೀರಿ, ಇಲ್ಲಿ ಕುಂತೀರಿ, ಶುಭ ದಿನ. ಬಲ್ಲಾಳದವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವ್ರಿಗೆ ಬಯಸಂಗಿಲ್ಲ. ಇದು ದಿನ ಶುಭ ಅನ್ಬೇಕು, ಏನ ಅಶುಭ ಅನ್ಬೇಕು? ಇದು ಸತ್ಕರ್ಮ ಮಾಡಿದ್ದಿ, ಶುಭ ಕರ್ಮ ಮಾಡಿದ್ದಿ,
ದಿನ ಎಲ್ಲವೂ ನಿಮಗೆ ಶುಭ ಆಗ್ತದೆ. ಮತ್ ಪಾಪ ಕರ್ಮ ಮಾಡಿದ್ದೆ ಅಂದ್ರ ಅದು ಶುಭ ದಿನನೇ ಇರಿ. ಶಿವರಾತ್ರಿ ಶುಭ ದಿನ ಅಂತಾರ. ಒಂದಿಷ್ಟು ಸಾಡಕ್ಕಿನ ಮುಹೂರ್ತ ಅಂತಾರಲ್ರಿ. ಉಗಾದಿ ಪಾಡ್ಯ, ದೀಪಾವಳಿ ಪಾಡ್ಯ ಬಹಳ ಶುಭ ದಿನ. ಅವತ್ತು ಆಕ್ಸಿಡೆಂಟ್ ಆಗಬಾರ್ದು. ಶುಭ ದಿನ ಯಾಕೆ ಆಗ್ಬೇಕ್ರಿ? ಅವತ್ತು ಯಾರು ಸಾಯಬಾರ್ದು. ನಿಮ್ಗೆ ಹೋಳಿಗೆ ಮಾಡ್ಕೊಂಡು ನೋಡಿದ್ರಿ, ನಿಮ್ಗೂ ಶುಭ ದಿನ. ಮನೆಗೆ ಆಕ್ಸಿಡೆಂಟ್ ಆದವ್ರಿಗೆ ಅವತ್ತು ಏನಾಯ್ತು? ಅದ ಅವ್ರ ಪಾಲಿಗೆ ಶುಭ ದಿನ ಆಯ್ತು. ಅದಕ್ಕೆ ದಿನ ಶುಭ, ದಿನ ಅಶುಭ ಅಲ್ಲ. ದಿನವೆಂಬುವುದು ಶುಭವೂ ಅಲ್ಲ ಅಶುಭವೂ ಅಲ್ಲ. ನೀನು ಮಾಡಿದ ಕರ್ಮ ಆ ನಿನ್ನ ದಿನವನ್ನ ಶುಭವನ್ನಾಗಿ ಮಾಡ್ತದೆ, ಇಲ್ಲ ಅಶುಭವನ್ನಾಗಿ ಮಾಡ್ತದೆ. ಆದ್ದರಿಂದ ನಾವು ವಿಚಾರ ಮಾಡ್ತೇವೆ ಏನಂತ, ನಮಗ ಮುಂದಾಗುವುದು ಗೊತ್ತಾಗಿತ್ತಂದ್ರ ತಪ್ಪಿಸ್ಕೋಬಹುದು. ಸಾಧ್ಯತೆ ಏನಾಗೋದೈತಿ, ಮುಂದೇನಾಗೋದೈತಿ ನೋಡು. ಅದು ಪ್ರಸಂಗ ಬರ್ಲಿ. ಒಬ್ಬ ಬಸ್ ಸ್ಟ್ಯಾಂಡ್ ಕೂತ್ಕೊಂಡಿದ್ದಂತ, ಬಸ್ ಹೋಗ್ಬೇಕಾಗಿತ್ತು. ಬಸ್ ಸ್ಟ್ಯಾಂಡ್ ಕುಂತಿದ್ದ, ಮುಖ ಸ್ನಾನ ಮಾಡ್ಕೊಂಡು ಕೂತ್ಕೊಂಡು. ಅವನ ಮುಖ ಈ ದುಡ್ಡು ಕಳ್ಕೊಂಡು ಅವ್ರ ಮುಖ ನೀವು ಕಳ್ಕೊಂಡು ನೋಡ್ಬೇಕು. ಮುಖ ಹೆಂಗಿರ್ತದೆ. 50,000 ಕಳ್ಕೊಂಡು ಹುಡುಕಾಡಿ ಸಿಗಲಿಲ್ಲ ಅಂತಂದ್ರ ಬೇಡ, ಬಳಿ ಬಂಗಾರ ಬಳಿ ಕಳ್ಕೊಂಡ್ರಿ. ಕಳ್ಕೊಂಡ ನಿಮ್ ಮುಖ ನೋಡಿ ಹೆಂಗಿರ್ತದೆ, ಚಂದ ಇರ್ತದೆ. ಸ್ನೋ ಪೌಡರ್ ಹಚ್ಕೊಂಡು ನೋಡೋದು ಚಂದ ಕಾಣ್ತದೆ. ಮುಖ ಹಂಗ ದುಡ್ಡು ಕಳ್ಕೊಂಡಂಗ, ಬಂಗಾರ ಬಡವಿ ಕಳ್ಕೊಂಡಂಗ ಮುಖ ಮಾಡ್ಕೊಂಡು ಕುಂತಿದ್ದ. ಹೇಳ್ತಿ ಸತ್ತವ ಮುಖ, ಆ ಗಾಂಡ ಸತ್ತಕ್ಕೆ ಮುಖ ಹೆಂಗಾಗಿರ್ತದ ಹಾಗ ಮುಖ ಮಲಗಿಸ್ಕೊಂಡು ಚಿಂತೆಯಾಗಿ ಕುಂತಿದ್ದ. ಬೆಂಡ ಬಿಡಿ ಅಂತ, ಯಾಕೋ ಹಿಂಗೆ ಕುಂತಿದ್ರಿ? ಏನ್ ದುಡ್ಡು ಕಳ್ಕೊಂಡು ಮುಖ ಕಾಣಕ್ ಆಗ್ತಾನೆ. ಏನಾರ ಬ್ಯಾಡ್ ನ್ಯೂಸ್ ಬಂದದ, ಏನ್ ಸುದ್ದಿ ಏನಾರ ದುಡ್ಡು ಕಳ್ಕೊಂಡಿಲ್ಲ. ಏನಂತ ಬ್ಯಾಡ್ ನ್ಯೂಸ್ ಬಂದಿಲ್ಲ. ಮತ್ ಹಿಂಗ್ಯಾಕ್ ಮುಖ ಮಾಡ್ಕೊಂಡು ಕುಂತಿದೋ ಅಂತ ಕೇಳಿದ್ರು. ಕೇಳದವ ಅವ ಅನ್ನಂತ. ಮತ್ತ ಅವ ಕೆಳ ಇನ್ನೊಂದು ಮಾತು ಕೇಳ. ಮತ್ ಬಸ್ ತಪ್ಪಿಸ್ಕೊಂಡೇನು? ಒಂದ್ ಬಸ್, ಆ ಬಸ್ ತಪ್ಪಿನ ಮತ್ 3 ಗಂಟೆಗೆ 6 ಗಂಟೆಗೆ ಇನ್ನೊಂದು ಬಸ್ ಇತ್ತು ಅಂತಂದ್ರೆ 6 ಗಂಟೆ ತನಕ ಬಸ್ ಕಾಯ್ಕೊಂಡು ಕುಂದ್ರೂ ಬಹಳ ಸಮಸ್ಯೆ ಇರ್ತದೆ. ಅದಕ್ಕೆ ಬಸ್ ತಪ್ಪಿಸ್ಕೊಂಡೇನು ಅಂತ ಕೇಳಿದ್ರಂತ. ಇಲ್ಲ, ನಾವು ಹೋಗೋ ಹಾದಿಗೆ 15 ನಿಮಿಷಕ್ಕೆ ಒಂದು ಬಸ್ ಅದಾವ. ಹಿಂಗ್ಯಾಕ್ ಕುಂತೀವಿ, ಹಿಂಗ್ಯಾಕ್ ಮುಖ ಮಾಡ್ಕೊಂಡು ಕುಂತೀವಿ ಅಂದ್ರ, ಇವ ನನಗೆ ಚಿಂತೆ ಆಗ್ಯದು, ನನಗೆ ಭಾರಿ ಚಿಂತೆ ಆಗ್ಯದ ಅಂತ. ಏನ್ ಚಿಂತೆ ಮಾಡಬೇಕು ಅಂತ ನೋಡು. ಬಸ್ ಏನು ನಾ ಹೋಗುವ ಹಾದಿ ಬಸ್ ಏನ್ ಕೊರತೆ ಇಲ್ಲ. ಹೈದರಾಬಾದ್ ರೂಟ್ಗೆ ಆ ಬಂಗಾಳದಾಗ ನಿಂತ್ರ 15 ನಿಮಿಷಕ್ಕೆ ಒಂದೊಂದು ಬಸ್ ಅದಾವ. ಬಸ್ಸಿಗೆ ಏನ್ ಕೊರತೆ ಇಲ್ಲ. ಆದ್ರೆ ನನಗೇನ್ ಚಿಂತೆ ಆಗ್ಯದಂದ್ರ, ಈಗ ಆಕ್ಸಿಡೆಂಟ್ ಹೆಚ್ಚಿಗೆ ನಾ ಕುಂತ ಬಸ್ಸಿಗೆ ಆಕ್ಸಿಡೆಂಟ್ ಆಯ್ತಂದ್ರೆ ಹ್ಯಾಂಗ್ ನೋಡೋದು? ಯಾಕೆ ಚಿಂತೆ ಮಾಡಬೇಕಂತ? ನೀವು ಕುಂತ ಬಸ್ಸಿಗೆ ಆಕ್ಸಿಡೆಂಟ್ ಆಯ್ತು, ನೀವು ಕುಂತ ಗಾಡಿಗೆ ಆಕ್ಸಿಡೆಂಟ್ ಆಯ್ತು, ಹ್ಯಾಂಗ್ ಮಾಡಲಿ ಅಂತ ಚಿಂತೆ ಮಾಡಾಕ ಕಡಿ ಮಾಡ. ಆದ್ರೂ ನೋಡುವ ಅವಾಗ ಆಕ್ಸಿಡೆಂಟ್ ಆದ್ರ ಹಾಸ್ಪಿಟಲ್ ಅದಾವ, ಡಾಕ್ಟರ್ ಅದಾರ. ಯಾರು ನಮ್ಗೆ ಕೊನೆಗೇನಪ್ಪ ಅಂತ ಕೇಳಿದ್ರೆ ಸುಳ್ಗಾಡರ ಅದ. ಸುಳ್ಬೇಕ. ಆದ್ದರಿಂದ DDG ಭಾಳ ಚಂದ ಹೇಳ್ತಾರೆ, ಇಂದಿನ ಬದುಕು, ಮುಂದಿನ ಭಾಳ ಚಿಂತೆ ಮಾಡಬೇಡ. ಸಂದರ್ಭ ಬರಲಿ, ಬಂದಾಗ ಚಿಂತೆ. ಸಂದರ್ಭ ನೋಡೋದು ಆಕ್ಸಿಡೆಂಟ್ ಆಗಿ ಆಗ ವಿಚಾರ ಮಾಡೋನು. ಈಗ ಯಾಕೆ ಭಾಳ ವಿಚಾರ ಮಾಡ್ತಿ?
ಈ ಚಿಂತಾ ಅಂತ ಏನೈತಲ್ಲ ಹೆಂಗಾಗ್ತದೋ ಏನಾಗ್ತದೋ ಎಂತಾಗ್ತದೋ ಎರಡು ಶಬ್ದ ಸಂಸ್ಕೃತದೊಳಗೆ ಬಹಳ ಚಂದ ಎರಡು ಶಬ್ದ. ಒಂದು ಚಿಂತಾ, ಇನ್ನೊಂದು ಚಿತಾ. ಏನ್ ಬರ್ತೈತ್ರಿ ಎರಡಕ್ಕೂ? ಒಂದು ಪೂಜಿ ಚಿಂತಾದೊಳಗೆ ಒಂದು ಪೂಜಿ ತೆಗೆದಂದ್ರೆ ಏನಾಗ್ತದೆ? ಒಮ್ಮೊಮ್ಮೆ ಈ ನಮ್ಮ ಮಕ್ಕಳಿಗೆ ಬರ್ಲಾಕ ಕಳಿಸ್ತೇವೆ ಅಂತಂದ್ರ ಅವ್ರಿಗಿನ್ನೂ ಜ್ಞಾನ ಆಗಿರಂಗಿಲ್ಲ. ಚಿಂತಾ ಅಂತಂದ್ರೆ ಪೂಜೆ ಹೆಚ್ಚರಂಗ. ಸಂಗಪ್ಪ ನಿಂಗಪ್ಪ ಇಬ್ರು ಗೆಳೆಯರಿದ್ರು. ಸಂಗಪ್ಪ ಅಂಗಡಿ ಇಟ್ಟಿದ್ದ, ಇವ ನಿಂಗಪ್ಪ ಅವನ ಅಂಗಡಿಗೆ ಸಕ್ಕರೆ ತರಕ್ ಹೋಗಿದ್ದಂತ. ಇಬ್ರು ತಿಳ್ಕೊಂಡಿದ್ರ. ಇವ ನಂತ ನಿಂಗಪ್ಪ ಸಂಕ್ರಿ ಕೊಡೋ ಸಾಕ್ರಪ್ಪ ಅಂತ. ಇವ್ ನಿಂಗಪ್ಪ ಅವನಿಗೆ ಸಾಂಕ್ರಿ ಅದೇ ಪೂಜೆ ಬೇಕಾಗಿಲ್ಲ, ಅಲ್ಲಿ ಪೂಜೆ ಹಚ್ಚದ. ಸಂಕ್ರಿ ಕೊಡೋ ಸಾಕಪ್ಪ ಅಂತ ಅಲ್ಲಿ ಸಂಕಲ್ಪ ಪೂಜೆ ಬೇಕು, ಅಲ್ಲಿ ಹಚ್ಚಲಿಲ್ಲ. ಇಲ್ಲಿ ಬೇಕಾಗಿಲ್ಲ, ಅಲ್ಲಿ ಪೂಜೆ ಹಚ್ಚದ ಸಂಕ್ರಿ ಅಂತ. ಇವ ತಿಳ್ಕೊಂಡಿದ್ದ ಇವ ಸಂಗಪ್ಪ ಇವ ಅವನಂತ ಎಲ್ಲಿ ಪೂಂಜಿ ವೈರಿ ಎಲ್ಲಿ ಹಚ್ಚುತ್ತೋ ಅಂತ ತಿಳ್ಕೊಪ್ಪ ಅನ್ನೋದು. ಇವನು ಅವ್ರೆ ಪೂಂಜಿ ಅಲ್ಲ ಪೂಜೆ ಬೇಕ್ರಿ, ಪೂಜೆ ನಿಂಗಪ್ಪ ಪೂಜೆ ಬೇಕಲ್ಲ ನಿಂಗಪ್ಪ ಅಂತ. ಹಾಗೆ ಪೂಜೆ ವ್ಯತ್ಯಾಸ ಮಾಡ್ತಿರ್ತೀವಲ್ಲ, ಹಾಗೆ ಇಲ್ಲಿನ ಜನ ನೋಡಿ ಚಿಂತಾ ಒಳಗಿಂದ ನೀವು ಗಡಬಡದಾಗ ಪೂಜೆ ಹಚ್ಚಲಿಲ್ಲ ಅಂದ್ರೆ ಏನಾಗ್ತದೆ? ಚಿಂತಾ ಹೋಗಿ ಚಿತಾ ಆಗ್ತದೆ. ನೀವು ಅಕಸ್ಮಿಕ ಪೂಜೆ ಹಚ್ಚಲಿಲ್ಲ ಅಂದ್ರೂ ಅದು ಅಪಾರ್ಥ ಶಬ್ದ ಏನಾಗಿಲ್ಲ. ಸಕ್ಕಪ್ಪ ನಿಗ್ಗಪ್ಪ ಅಂದಾಗ ಅದನ್ನು ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಚಿತಾಂಬೂ ಕೂಡ ಚಿಂತಾ ಬರ್ಲಾಕ್ ಹೋಗಿ ನೀವೊಂದು ಪೂಜೆ ಹಚ್ಚಲಿಲ್ಲ ಅಂತ ತಿಳ್ಕೊಡ್ರಿ, ಅದು ಚಿತಾ ಆಗ್ತದೆ. ಚಿತಾ ಒಂದು ಅರ್ಥವತ್ತಾದ ಶಬ್ದವೇ ಸಂಸ್ಕೃತದಲ್ಲಿ. ಚಿತಾ ಅಂತ ಬೇಕಂತಾರಂದ್ರ ಹೆಣ ಸುಡುವ ಬೆಂಕಿಗೆ ಚಿತಾ. ಅಗ್ನಿ ಸಂಸ್ಕೃತದೊಳಗ ಏನೈತಿ? ಅಗ್ನಿ ಅಂತ ಸಂಸ್ಕೃತದೊಳಗ ಅಗ್ನಿ ಅಂತ ಕರಿತೀವಿ. ಇನ್ನೊಂದು ಶಬ್ದ ಏನೈತಿ? ಚಿತಾ. ಅಗ್ನಿ ನಿಮ್ಮ ಬೆಂಕಿ ಒಲೆಯಾಗ, ನಿಮ್ಮ ಮನೆಯಾಗಿರೋದು ಬೆಂಕಿ, ಒಲೆಯಾಗಿರೋದು ಬೆಂಕಿ. ಆದ್ರೆ ಅದ ಬೆಂಕಿಯನ್ನ ನೀವು ಹೆಣ ಸುಡಕ್ಕೆ ಬಳಸ್ಕೊಂಡ್ರಿ ಅಂತಂದ್ರೆ ಅವಾಗ ಅದೇನಾಗ್ತದ? ಹೆಣ ಸುಡುವಂತ ಬೆಂಕಿಗೆ ಚಿತಾ ಅಂತಾರೆ. ಆತ ಸಂಸ್ಕೃತಕ್ಕೆ ಬಹಳ ಚಂದ ಹೇಳ್ತಾನ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರೇಣ ವಿಶೇಷತಃ ಚಿತಾ ದಹತಿ ನಿರ್ಜೀವಿತಂ ಚಿಂತಾ ದಹತಿ ಸಜೀವಿತಂ. ಏನಂದ್ರು? ಚಿಂತಾ ಚಿತಾ ದಹತಿ ನಿರ್ಜೀವಂ, ಚಿತಾ ದಹತಿ ನಿರ್ಜೀವಂ, ಚಿಂತಾ ದಹತಿ ಸಜೀವಂ. ಚಿಂತಾ ಚಿತಾ ಇವೆರಡಕ್ಕೂ ಅಂದ್ರೆ ಚಿಂತಿ ಅನ್ನೋದು ಬೆಂಕಿನೇ, ಚಿತಾ ಅಂಬುದು ಬೆಂಕಿನೇ. ಚಿತಾ ಅಂಬುದು ಸುಡುಗಾಡದಾಗಿದೆ ಬೆಂಕಿ. ಆ ಜೀವ ಇಲ್ಲದಂತ ದೇಹವನ್ನ ಸುಡ್ತದೆ. ಎಂತ ದೇಹ ಸುಡಕ್ಕೆ ಬಳಸ್ತದ? ಜೀವ ಇಲ್ಲದ ದೇಹವನ್ನ ಸುಡ್ತದೆ ಚಿತಾ. ಆ ಚಿಂತಾ ಜೀವ ಇರುವಂತ ದೇಹವನ್ನೇ ಸುಟ್ಟು ಹಾಕ್ತದೆ ಚಿಂತಾ. ಆದ್ದರಿಂದ ಚಿಂತಾದ ಬಗ್ಗೆ ಏನಂತಾರವರು, ಯಾಕೆ ಅಷ್ಟು ಹತಾಶನಾಗ್ತಿ ನೋಡಿ? ಚಿಂತಾ ಬೇಡ, ಚಿಂತನ ಮಾಡು. ವ್ಯತ್ಯಾಸ ಗೊತ್ತಾಗ್ತದ ನೋಡ್ರಿ. ಅದೇ ಚಿಂತಾಪದಿಂದನೇ ನಾವು ಚಿಂತನ ಅಂತ ಶಬ್ದ ನಿಷ್ಪತ್ತಿ ಮಾಡೋದು. ಚಿಂತನ ಈಗ ನಡೆದ ನೋಡಿ ಸತ ಇದೇನದು? ಚಿಂತನ ಅಲ್ಲ, ಸಚ್ಚಿಂತನ, ಭಗವತ್ ಚಿಂತನ, ಆತ್ಮ ಚಿಂತನ. ಈ ಆಧ್ಯಾತ್ಮ ಚಿಂತನ ಚಿಂತನ ನಿನ್ನನ್ನ ಚಿಂತೆಯಿಂದ ದೂರ ಮಾಡ್ತಾರೆ.
ನಿಶ್ಚಿಂತನ ಸದೈವ ಸದೈವ ನಿನ್ನನ್ನ ನಿಶ್ಚಿಂತ ಮಾಡ್ತದೆ. ಆದ್ರೆ ನೀ ದುಶ್ಚಿಂತ ಬಿಡ್ಬೇಕಲ್ಲ. ಕಳ್ಕೊಂಡ್ ಮನೆಯೊಳಗ ಬಹಳ ಚಂದ ಹೇಳ್ತಾರೆ, ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳು ನೀ ಕುಂತಿ. ನಿಶ್ಚಿಂತನಾಗಬೇಕಂತೇನೆ, ಆದ್ರೆ ನಿಶ್ಚಿಂತ ಅಂದ್ರೆ ಗೊತ್ತಾಗ್ತದ್ರಿ. ಈಗ ನೀವು ಕುಂತಿರೋರು ನಿಶ್ಚಿಂತ, ಎಲ್ಲ ಮೈ ಮರ್ತು ಕುಂತೀರಿ, ಮನೆ ನೆನಪಾರಿ ಕಿರಿಯಾಕೊಂಡು ಬಂದಿರಿ ಗೊತ್ತ, ಚಿಂತ ಶುರುವಾಯ್ತು, ಕಿರಿ ಹಾಕಿದ್ದು 2-3 ಸಲ ಜಗ್ಲಿಗೆ ಬಂದಿರ್ತಾರೆ ಕರೆ. ನೀವು ನಿಶ್ಚಿಂತೆ ಕುಂತೀರಿ, ಯಾವುದು ಚಿಂತೆ. ನಾವು ನೋಡಿ ಇವಾಗ ಎಲ್ಲ ಮರ್ತು ಕುಂತೀವಿ, ಏನ್ಯಾಕೆ ಎಲ್ಲ ನಿಶ್ಚಿಂತ. ಲಕ್ಷ್ಯ ಕೊಡ್ರಿ, ಸತ್ಸಂಗ ನಿಮ್ಮನ್ನ ನಿಶ್ಚಿಂತ ಮಾಡ್ತದೆ, ಅಧ್ಯಾತ್ಮ ಚಿಂತನ ನಿಮ್ಮ ನಿಶ್ಚಿಂತ ಮಾಡ್ತದೆ. ಈ ಚಿಂತನ ಮಾಡದ ಬಿಟ್ಟು ಬರೀ ಪ್ರಪಂಚದ ಚಿಂತೆ ಮಾಡ್ತಲ್ಲ, ಮಂದಿನ ಹ್ಯಾಂಗ್ ಎಟ್ಟಾಗಬೇಕಂತ ವಿಚಾರ ಮಾಡ್ತಿಲ್ಲ, ಮಂದಿ ಗೋಣ್ ಹ್ಯಾಂಗ್ ಮುರಿಬೇಕಂತ ಹೇಳಿ ಆಲೋಚನೆ ಮಾಡ್ತಲ್ಲ, ಇದೆಲ್ಲವೂ ದುಶ್ಚಿಂತ ಐತಿ. ದುಶ್ಚಿಂತನ ನಿನ್ನನ್ನು ನಿಶ್ಚಿಂತ ಹ್ಯಾಂಗ್ ಮಾಡ್ತದಪ್ಪ ಅಂದ್ರು. ಅದಕ್ಕ ಮುಂದೇನೋ ಮತ್ತೇನೋ ಇಂದಿನ ಮಾತೇಕೆ ಸಂದರ್ಭ ಬರಲಿ ಬಂದಾಗ ಚಿಂತೆ ಹೊಂದಿಸುವ ನಾಳು ನಿನ್ನಾಳಲ್ಲ ಬೇಡೇನು ಹಿಂದಿನ ಬದುಕು. ಏನಂದ್ರು, ಮುಂದೇನೋ ಮತ್ತೇನೋ, ನಾಳೆ ಹೆಂಗಾಗ್ತದೋ ನಾ ಇವತ್ತು ಶುರು ಮಾಡು, ನಾಳೆಗೆ ಹಬ್ಬ ಇವ್ರು ಬರ್ತಾರೋ ಇವ್ರು ಹೇಳೋದಪ್ಪ. ಯಾಕ್ರಿ ನಾಳೆಗೆ ಹಬ್ಬಬೇಕು ಅಂದ್ರೆ ಹಬ್ಬ ಮಾಡಬೇಕು, ಹೋಲಿಲ್ಲ ಅಂದ್ರೆ ಸ್ವಾಟ್ ಬೆಳೆಯೋದಂತ ನೀವು ಚಿಂತೆ ಮಾಡಬೇಡ್ರಿ, ನಾನು ಚಿಂತೆ ಮಾಡಂಗ. ಹಂಗಂತ ಮನೆಗೆ ಕುಂತು ಹೊಸ ಮಂದಿ ಬಂದ ವಿಚಾರ ಮಾಡಂಗಿಲ್ಲ. ಅಷ್ಟು ಮಂದಿ ಅಂತೂ ಕೈ ಬಿಡಂಗಿಲ್ಲ. ನಮ್ಗೆ ಗೊತ್ತದ ಒಂದಿಷ್ಟು ಮಂದಿ ಚಲೋ ಮಂದಿ ಅದಲ್ರಿ, ಅಂತ ಬಾಳ ವಿಚಾರ ಮಾಡಂಗಿಲ್ಲ. ಅದಕ್ಕೆ ನಾನು ಮುಂದೇನೋ ಅಂದ್ರೆ ನಾಳೆಗೆ ಹೆಂಗೋ ಮತ್ತೇನಾಗ್ತದೋ ಇಂದಿಗ ಮಾತೇಕೆ ಈ ಸತ್ಯ ವಿಚಾರ ಮಾಡ್ತೀವಿ. ಸಂದರ್ಭ ಬರಲಿ ಬಂದಾಗ ಏನಾಗ್ತದೆ ಅದಕ್ಕೆ ಒಳ್ಳೆದಾಗ್ತದ ಅಂತ. ಜೋ ಹೂವ ಅಚ್ಚೆ ಹೂವ ಭಾಳ ಚಂದ ಕತೆ ಐತಿ. ಒಂದು ಬೆಳೆನ ಭಾಳ ವರ್ಷ ಆಯ್ತು, ಸುಮ್ಮನೆ ನೆನಪಿಸ್ಕೊಡ್ತೀವಿ. ನಿಮಗೆ ನೀನು ಹೇಳಿದ್ದೇನೆ, ನೀನು ಏನೇನು ಕತೆ ಹೇಳಿ ಹೇಳ. ಒಬ್ಬ ರಾಜನ ಹತ್ರ ಮಂತ್ರಿ ಇದ್ದ. ಸುಮಂತ್ರಿಯವರಾಗಿದ್ದ. ಸುಮಂತ್ರಿ ಅಂತ ಕರೀತಿದ್ರು. ಬಹಳ ದೈವ ಭಕ್ತ, ಅಧ್ಯಾತ್ಮ ಚಿಂತಕ, ನಿಶ್ಚಿಂತ ಇರ್ತಿದ್ದ. ಏನಾದರೂ ಜೋ ಹೂವ ಆಚಕರಿಯ ಹೂವ ಅಂತ ಏನಾದರೂ ರಾಜ ಅಂತಿದ್ದ, ಏನಾದರೂ ಒಳ್ಳೆದಕ್ಕಾಗ್ತದ ಅಂತಿತ್ತಮ್ಮ. ಹಂಗ್ಯಾಕೋ ಅಂತಿದ್ದ. ಪ್ರಭು ಏನಾಗ್ತದ, ಇದು ಜೈನ ಸಾಹಿತ್ಯದಲ್ಲಿ ಬಂದಿರುವ ಕಥೆ. ಜೈನ ಸಾಹಿತ್ಯದಲ್ಲಿ ಬಹಳ ಒಳ್ಳೊಳ್ಳೆ ಕಥೆಗಳು ಉಂಟು. ಏನಾದರೂ ಒಳ್ಳೇದಾಯ್ತು ಅಂತೀವಿ, ಹೆಂಗ ಎಲ್ಲ ಏನಾಗ್ತದೆ ಎಲ್ಲದಕ್ಕೂ ದೈವ ಇಚ್ಛೆ ಅಂತ ನಡೀತದೆ. ಹರಚಿತ್ತ ಸತ್ಯ ನರಚಿತ್ತ ನಿತ್ಯ, ಅಥವಾ ಹರಿಚಿತ್ತ ಸತ್ಯ ನರಚಿತ್ತ ನಿತ್ಯ. ದೈವೇಚ್ಛೆ ಅಂತ ಎಲ್ಲವೂ ನಡೀತದೆ. ಅಂದ್ರೆ ನಮ್ಮ ಇಚ್ಛೆ ನೋಡ್ರಿ, ಮೃಗಶಿರ ಮಳೆ ಬರ್ಬೇಕಂತಿತ್ತು. ಚಲೋ ಸೋಯಾಬೀನ ಹೆಸರಾಗುತ್ತ ಎಲ್ಲ ಅವ್ರಿಗೆ ಆಗ್ತಾವಂತ. 1 ತಿಂಗಳು ಬರ್ಲಿಲ್ಲ. ಏನ್ ಮಾಡಿದ್ರು ಸುಮ್ಮನೆ ಕೂಡಿ ಏನ್ ಮಾಡಿದ್ರು, ಮಾರಿ ಮಾಡ್ಕೊಂಡು ಕುಂತ್ರೆ ಅಷ್ಟೇ. ಈಗ ಬರ್ಬೇಕಂತ 15 ದಿವಸ ಬಿಡಲೇ ಇಲ್ಲ. ನೀವು ಬೇಡ ಅಂದ್ರು ಅದನ್ನ ಕೇಳೇ ಇಲ್ಲ ಮಾತು. ನಮ್ಗೆ ಇಚ್ಛೆಯಿಂದ ನಡೆಯೋದೇ ಇಲ್ಲ. ಎಲ್ಲವೂ ದೈವ ಇಚ್ಛೆಯಿಂದ ನಡೀತದೆ. ಅದಕ್ಕ ಅವ ಅಂತಿದ್ದ, ಏನಾಗ್ತದ ಎಲ್ಲನೂ ಒಳ್ಳೆಯದಕ್ಕೆ ಆಗ್ತದ.
ಬೇಟೆ ಆಡಲಿಕ್ಕೆ ಹೋಗಿದ್ರು. ಹುಲಿಯೊಡನೆ ಹೋರಾಟ ಮಾಡ್ತಿದ್ರು. ರಾಜ ಮುಂಚೂಣಿಯಲ್ಲಿದ್ದ. ಅವನಿಗೆ ಸಪೋರ್ಟ್ ಆಗಿ ಮಂತ್ರಿ ಇದ್ದ. ಮಂತ್ರಿ ಬಂದ ಅಂತ ತಿಳ್ಕೊಳ್ಳೋ ಹುಲಿ ಓಡಿ ಹೋಗುವತ್ನಾಗ ಇವನ್ನ ತನ್ನ ಪಂಜೆಯಿಂದ ಹರಿತು ಇನ್ನೇನು ಸಾಯ್ತಾನ ಅನ್ನೋದಾಗ ಮಂತ್ರಿ ಅವನು ಉಳಿಸ್ಕೋಬೇಕಂತ ಹೇಳಿ ಪ್ರಾಣದ ಹಂಗದ ಓಡಾಡಕ್ವಾದ. ರಾಜ ಆ ಹುಲಿ ಹೊಡಿಬೇಕಂತಿದ್ದ. ಅದು ಈ ಮಂತ್ರಿಗೆ ಏಟು ಬರಲು ಕತ್ತರಿಸ್ತು. ಹುಲಿ ಓಡಾಡ್ತು. ಇಬ್ರು ಬಚಾವಾದರು. ರಾಜ ಕಳೆದವ ಬಟ್ ತಪ್ಪಿಸಿದ್ದು. ಅಯ್ಯೋ ಪಾಪ, ನಿನ್ ಬಟ್ ಕಟ್ಟಾಯ್ತಪ್ಪ. ನನ್ನ ಉಳಿಸು ಸಲುವಾಗಿ ನೀವು ಓಡಿ ಬನ್ನಿ. ಹುಲಿ ಹೊಡೆದ್ರಾಗ ನಿನಗೇಟು ಬಿತ್ತು, ನಿನ್ ಬಟ್ ಕಟ್ಟಾಯ್ತಪ್ಪ ಅಂತ ಕನಿಕರ ವ್ಯಕ್ತಪಡಿಸ್ತಿದ್ದ. ಯಾರು? ರಾಜ. ಆವಾಗ ಮಂತ್ರಿ ಅಂತಂತ ಜೋ ಹುವಾ ಅಚ್ಚಾ ಹುವಾ. ಬಟ್ ಕತ್ತರಿಸಿದ್ದು ಅದು ರಾಜನಿಗೆ ಬಟ್ ಕಟ್ಟಾಯ್ತು. ಬಟ್ ಕಟ್ಟಾಗೋದು ನೋಡಿ ಇವ ಮಂತ್ರಿ ಅನ್ನಂತ ಜೋ ಹೂವಾ ಅಚ್ಚಾ ಹೂವಾ ಅಂದ ಕೂಡಲೇ, ಆದ್ರೆ ಬಟ್ ಕಟ್ಟಾದ್ದು ಜೋ ಹೂವಾ ಅಚ್ಚಾ ಹೂವಾ ಅಂತಂದ್ರೆ ಸಿಟ್ಟು ಬರ್ಲಿಕ್ಕಿಲ್ಲ ರಾಜನಿಗೆ. ಅವ ಅಂದ, ನನ್ ಬಟ್ ಕಟ್ಟಾಗುತ್ತೆ ನಿನಗ ಯೋಗ್ಯ ಅನ್ಸಲ್ಲೇನು, ನಿನ್ ಡಿಸ್ಮಿಸ್ ಮಾಡಿ ಹೋಗು ಅಂತಂದ. ತೆಗೆದು ಹಾಕಿ ಕಳಿಸ್ತೀನಿ ನಾನು. ಕೆಲಸ ಬಿಟ್ಟು ಹೋಗೋದ್ನ ಜೋ ಹೂವ ಅಚ್ಚ ಹೂವ ಅಂತ ಬಳದೇ. ನಾನು ಬಟ್ ಕಟ್ಟಾದ್ರು ಅಚ್ಚ ಹೂವ ಅಂತೀವಿ. ನಿನ್ ಕೆಲಸ ತೆಗೆದು ಹಾಕಿದ್ರು ಏನ್ ಮಾಡಿದ್ರು ಒಳ್ಳೆಕ ಮಾಡಿದ್ರಿ ಅಂತೀವಿ. ಅವ ಮಂತ್ರಿ ಅಂದ, ಈ ತಕ್ಷಣಕ್ಕ ಕರ್ನ ಬರಂಗಿಲ್ಲ. ನಾವು ಈ ಕ್ಷಣ ಮಾತ್ರ ವಿಚಾರ ಮಾಡಿ ಹಿಂಗ್ಯಾಕಾಯ್ತು ಹಂಗ್ಯಾಕಾಯ್ತು ಅಂತ ಹೇಳಿ ನಾವು ಬಹಳಷ್ಟು ತಕ್ಷಣ ಹತಾಶಕ್ಕೆ ಒಳಗಾಗ್ತೀವಿ, ಡಿಪ್ರೆಷನ್ ಒಳಗಾಗ್ತೀವಿ. ಮುಂದೊಂದು ಕಾಲ ಬರ್ತಿರ್ತದ, ಬದಲಾವಣೆ ಆಗ್ತಿರ್ತದೆ ಅಂದ. ನೀವೇನ್ ತೆಗೆದಾಕಿಲ್ಲ, ನಮಗೇನು ಅಸಂತೋಷ ಇಲ್ಲ, ಅಚ್ಚೋ ಹೂವ ಅಚ್ಚ ಹೂವ ಅಂತ ಕೆಲಸ ಮುಂದೆ ಮತ್ತೆ ರಾಜ ಬೇಟೆ ಆಡಿ ಹಿಂಗ ಅರಣ್ಯದ ಅದು ದಟ್ಟವಾದಂತಹ ಅರಣ್ಯ. ಅರಣ್ಯದಲ್ಲಿ ಬಹಳ ಆಳವಾದಂತಹ ಘನವಾದಂತಹ ಅರಣ್ಯದಲ್ಲಿ ರಾಜ ಬೇಟೆ ಆಡ್ತಾ ದಟ್ಟವಾದ ಅರಣ್ಯದಲ್ಲಿ ಪ್ರವೇಶಿಸಿ ಅವನು ದಾರಿ ತಪ್ಪಿಸ್ಕೊಂಡು, ಈ ದಟ್ಟವಾದಂತ ಅರಣ್ಯದಲ್ಲಿ ದಾರಿ ತಪ್ಪಿಸ್ಕೊಂಡ್ಬಿಟ್ರೆ ಅದು ಅರಣ್ಯನಾಗ ದಾರಿ ತಪ್ಪಿಸ್ಕೊಂಡವ್ರಿಗೆ ಗೊತ್ತಿರ್ತದೆ. ನಮ್ಮ ಎಲ್ಲರ ಹೋಗುವಲ್ಲಿ ದಾರಿ ತಪ್ಪಿಸ್ಕೊಂಡಿದ್ದೇವೆ ಅಂತಂದ್ರೆ ಹೇಳ್ಕರಣ ಆಗಿರ್ತದ. ಇನ್ನು ಭಯಂಕರವಾದಂತ ಅರಣ್ಯದಲ್ಲಿ ಎಕಡೆ ಹೋದ್ರೂ ಊರ ಸಿಗಂಗಿಲ್ಲ, ಆ ದಂಡಿನೇ ಸಿಗಂಗಿಲ್ಲ. ಆ ಸುಮಾರು 500 ಕಿಲೋಮೀಟರ್ ಸುತ್ತಮುತ್ತ ಘನವಾದಂತ ಅರಣ್ಯದಿಂದ ಕೂಡಿತ್ತು ಅಂತಂದ್ರೆ ಎಲ್ಲಂತ ದಾರಿ ಹುಡ್ಕಿಡ್ಬೇಕು. ಅವ ದಾರಿ ತಪ್ಪಿ ಅತ್ತ ಇತ್ತ ಅಲ್ಲಾಡ್ತಿದ್ದ. ಆ ಅರಣ್ಯದಾಗ ಒಬ್ಬ ಮಾಂತ್ರಿಕ ಇತ್ತು. ಮಾಂತ್ರಿಕ ಅಂದ್ರೆ ದೇವಿ ಉಪಾಸಕ. ಮಾಂತ್ರಿಕ ಇದ್ದ. ಅವ ತನ್ನ ಶಿಷ್ಯರಿಗೆ ಒಂದು ದೇವಿಯ ತೃಪ್ತಿ ಮಾಡಲು ಸುಖವಾಗಿ ನರಬಲಿಯನ್ನು ಕೊಡಬೇಕಾಗಿದೆ. ಒಬ್ಬ ಮನುಷ್ಯ ಹಿಡ್ಕೊಂಡ್ಬರ್ರಿ ಅಂತ ಹೇಳಿದ. 4 ಮಂದಿ ಅವನ ಶಿಷ್ಯರು ಮನುಷ್ಯನ ಹುಡ್ಕೊಂಡು ಇವ ಶಿಪ್ನಲ್ ಯಾರು? ರಾಜ. ಇವ ರಾಜ ಇದ್ರೇನು ಯಾರಿದ್ರೇನು
ತನ್ನ ಸ್ಥಾನದಲ್ಲಿದ್ದಾಗ ಅವನಿಗೆ ಬೆಲೆ. ಈಗ ಅರಣ್ಯದಾಗ ಇವ ಎಷ್ಟೆಷ್ಟು ಮನುಷ್ಯ ಇವನು ಹಿಡ್ಕೊಂಡು ಹೊಂಟು. ಅಲ್ಲೆಲ್ಲ ದೇವಿ ಮೂರ್ತಿ ಮುಂದ ಯಜ್ಞ ಕುಂಡ. ಅವನು ಮಾಂತ್ರಿಕ ಮಂತ್ರ ಹೇಳ್ತಾ ಕುಂತಾನ. ಅವ ಮಾಂತ್ರಿಕ ಹೇಳ್ದ, ಇವನು ಜಾಗ ಮಾಡಿಸ್ಕೊಂಬರ್ರಿ, ಸ್ನಾನ ಮಾಡಿಸ್ಕೊಂಬರ್ರಿ. ಅದೇ ಹೋಗಿ ಸ್ನಾನ ಮಾಡಿಸ್ಕೊಂಬರ್ರಿ. ಇವನು ಕುಂಕುಮ ಬಾಂಡನ ಬಡೀರಿ, ಬಡದ್ರು. ಬೇಗದಲ್ಲಿ ಹಾರ ಮಾಡಿ ಹಾಕ್ರಿ, ಹಾರ ಮಾಡಿ ಹಾಕಿದ್ರು. ಇನ್ನು ಮುಂದೇನು ಮಾಡೋರು? ಬಲಿ ಕೊಡೋರು. ರಾಜನ ಕತ್ತಿ ಮುಗಿದಿತ್ತು. ಎಷ್ಟೋ ಮಂದಿಗೆ ಇವ ಎಲ್ಲಿ ಗರ್ ಶಿಕ್ಷೆ ಕೊಟ್ಟಿದ್ದ, ಏನ್ ಅನ್ಸಿರ್ಲಿಲ್ಲ. ಈಗ ತನಗ ಬಂದ ನೋಡ್ರಿ, ತನಗ ಬಂದಾಗ ಗೊತ್ತಾಗುತ್ತೆ. ಗಡಗಡ ಅಂತ ನಡುತ್ತಿದ್ದ, ಮುಗಿತ್ ನನ್ನ ಕತ್ತಿ. ನಾ ರಾಜ ಇದ್ರು ಈಗ ರಾಜ ಕೂತರಂತ ನನ್ ಕೊಂದ ಹಾಕ್ತಾರೆ ಅಂತ ಗಡಗಡ ಅಂತ ನಡ್ಕೊಂತ ನಿಂತಿದ್ದ. ದೇವಿ ಮುಂದೆ ತಗೊಂಡು ಬಂದರು, ತೆರೆ ಬಾರಿಸಿದ್ರು, ಕಟ್ ಮಾಡೋದು. ಮಾತ್ರಿಕಂದ ಬಲಿ ಕೊಡುವಂತ ಬಲಿ ಮುಕ್ಕಾಗಿರಬಾರ್ದ. ಅವನು ಪರೀಕ್ಷೆ ಮಾಡ್ರಿ, ಎಲ್ಲಾನು ಪರೀಕ್ಷೆ ಮಾಡ್ರಿ ಅಂದ್ಬಿಟ್ಟು ಕೂಡ ಅವ್ನು ಚೆಕಪ್ ಮಾಡಿದ್ರು ಒಳಕಟ್ಟಾಗಿ. ಅವಾಗ ಇದು ದಷ್ಟಪುಷ್ಟ ಅದಾನ, ಎಲ್ಲ ರಾಜಪುಂಡ ನೋಡ್ರಿ ಭಾಳ ಮಸ್ತ್ ಇದ್ದ, ಎಲ್ಲಾ ಚಂದ ಅದಾನ, ದಷ್ಟಪುಷ್ಟ ಅದಾನ, ಆರೋಗ್ಯವಂತನ, ಎಲ್ಲ ಸರಿ ಐತಿ. ಬಟ್ ಕಟ್ಟಾಗ್ಯದ, ಚೆನ್ನಾಗಿರೋ ಬರೀ ಬುಕ್ ಆಗ್ಯದ. ಹಾಗ ಬಿಟ್ಬಿಡೋದ, ಬಿಟ್ರು ಬದುಕಿದ್ನೋ ಯಪ್ಪ ಬಿಡುದು ಅಷ್ಟೇ ಅಲ್ಲ, ಅವನ್ನ ದಾರಿ ತೋರಿಸಿ ಹೊರಗೆ ಹಾಕ್ರಿ ಅಂತಂತಂದ್ರು. ಅರಣ್ಯ ಬಿಟ್ಟು ದಾರಿ ತೋರಿಸಿದ್ರು, ಹೊರಗೆ ತಂದು ಹಾಕಿದ್ರು. ಹಿಂಗ ಹಿಡ್ಕೊಂಡು ಹೊಂಟಿದ್ದೀವ. ನೆನಪು ಬಂತು, ಯಾರ ಮಾತು? ಮಂತ್ರಿ ಮಾತು ನೆನಪು ಬಂತು. ಏನಂದಿಲ್ಲ? ಜೋ ಹೂವ ಅಚ್ಚಾಕಿಲೆ ಹೂವ ಅಂದಿದ್ನಲ್ಲ, ಇದು ಬಟ್ ಕತ್ತರಿಸಿದು ಏನಾಗ್ಯದ, ಚಲೋನೇ ಆಗ್ಯದ ಅಂದಿದ್ನಲ್ಲ, ಬರಬ್ಬರೇ ಐತಿ. ಉನ್ಕಾ ಮಾತು ಬರಬರ ಹೈ, ಅವನ ಮಾತು ಬಾಳ ಸರಿ ಐತಿ. ಏನಿದ ಆಗ್ಯದ ಒಳ್ಳೇದಕ್ಕ ಆಗ್ಯಾನ ಅಂದಲ್ಲ, ಅದು ಮಾತು ಬರಬರ ಐತಿ. ಆಕಸ್ಮಿಕ ಬಟ್ ಕಟ್ ಆಗಿರಲಿಲ್ಲ ಅಂತಂದ್ರೆ ಕುತ್ತಿಗೆ ಕಟ್ ಆಗ್ತೈತಿ. ಬಟ್ ಕಟ್ ಆಗಂತಾರ ಅದಕ್ಕ ಏನಾಗ್ತದ, ಒಳ್ಳೇದಕ್ಕ ಆಗ್ತದ, ಭಾಳ ಚಲೋ ಆಯ್ತಪ್ಪ ಅಂತ ಹೇಳಿ ಸೀದಾ ಅರಮನೆಗೆ ಬಂದವನ ರಾಜ. ಅವನು ಕರೆಯವನು, ಅವ್ನು ಬರೇ ಮಂತ್ರಿ ಇದ್ದ, ಈಗ ಪ್ರಧಾನ ಮಂತ್ರಿ ಮಾಡೋನು ಬಂದ. ನಿನ್ನ ಮಾತ ಕೆಲಸಕ್ಕೆ ಸೇರಿಸ್ಕೊಂಡಿವಪ್ಪ, ಜೋ ಹೂವ ಚೆಗರೆ ಹೂವ ಆಯ್ತು, ಒಳ್ಳೇದಾಯ್ತು. ನಾವು ಇವ್ ಡೌಟ್ ಬಂತ ರಾಜಾಗ. ನನ್ನ ಪಟ್ಟು ಕೆಟ್ಟಾದಾಗ ಏನಾಗ್ಯದ, ಒಳ್ಳೇದಕ್ಕೆ ಆಗ್ಯದ ಅಂದಿ ಬರಬರೇ ಆಯ್ತಪ್ಪ. ನಿನ್ ಕೆಲಸದಿಂದ ತೆಗೆದು ಹಾಕಿದಾಗ ಒಳ್ಳೇದೇ ಆಗ್ಯದ ಅಂದಲ್ಲ, ಅದ್ ಹೆಂಗ್ ಒಳ್ಳೇದಾಯ್ತು ಅಂತ ಕೇಳವ. ರಾವ ಮಂತ್ರಿ ಆದಂತ ಮಹಾರಾಜರೇ, ಇವರೇ ನೀವು ಕಾಡ್ನಾಗ ಹೋದಾಗ ನಿಮ್ ಬಿಟ್ಟು ಬಂದಲ್ಲ, ನಾ ಹಿಂಗ್ ಬಿಟ್ಟು ಬರ್ಬೇಕಿ ಮಸೆ ಇರಲಿಲ್ಲ. ನೀವ್ ಎಲ್ಲಿ ಹೋದ್ರು ನಿಮ್ ಜೊತೆನೇ ಇರ್ತಿದ್ದೆ, ನಿಮ್ ಬೆನ್ನಿಂದಾನೇ ಇರ್ತಿದ್ದೆ. ಆ ಇಬ್ರು ಕೂಡ ಹಿಡ್ಕೊಂಡು ಹೋಗ್ತಿದ್ರು. ನಿಮ್ಮನ್ನ ಬಟ್ಟೆ ಕಟ್ಟಾಗಿತ್ತು ಬಿಡ್ತಿದ್ರು, ನಾನು ಕಟ್ ಮಾಡ್ತಿದ್ರು. ನೀವು ತೆಗೆದು ಹಾಕಿದ್ರು ಭಾಳ ಚಲೋ ಆಗಿದ್ರಾಗ. ಅಂದ್ರೆ ಅದಕ್ಕ ನೀವು ಅರ್ಥೈಸ್ಕೋಬೇಕು. ಏನಾಗ್ತದೆ, ಇನ್ನೇನಾಗ್ತದೆ ಹೇಳ್ರಿ? ಕೊನೆಗೆ ಮರಣದಿಂದಾಚೆ ಇನ್ಯಾವ ಬಹಳ ಭಯಂಕರವಾಗಿರ್ತಕ್ಕಂಥ ದುರ್ಘಟನೆ ಇನ್ಯಾವುದೂ ಇಲ್ಲ. ಕೊನೆಯ ಭಯಂಕರ ದುರ್ಘಟನೆ ಏನಿರ್ತದೆ? ಮರಣ ಇರ್ತದೆ. ಅದು ಮರಣ ಬಿಟ್ಟರೆ ಇನ್ನೇನು ದುರ್ಘಟನೆ ಐತಿ? ನೆನಪಿಟ್ಕೊಂಡ್ಬಿಡ್ರಿ, ಮರಣ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಆಯುಷ್ಯ ತೀರಿದ ಎಂದೂ ಮರಣ ಬರಂಗಿಲ್ಲ. ಆಗ ಯಾಕೆ ಚಿಂತೆ ಮಾಡಬೇಕು, ಯಾಕೆ ವಿಚಾರ ಮಾಡಬೇಕು? ಅದಕ್ಕೆ ಚಿಂತೆಯನ್ನ ಬಿಡು, ನಿಶ್ಚಿಂತನಾಗಿ ಬದುಕುವುದನ್ನ ಹೇಳಿ. ಮಾಡಬಾರ್ದಂತೇನಿಲ್ಲ, ನಾ ಹೇಳೋದು ಎಷ್ಟು ಮಾಡಬೇಕು ಅಷ್ಟು. ಅನುಗಾಲವು ಚಿಂತೆ ಜೀವಕ್ಕೆ, ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದಿದ್ದರೂ ಚಿಂತೆ, ಸತಿ ಅತಿರೂಪಣ ಆದರೆ ಹಲವು ವಿಧದ ಚಿಂತೆ ಅಂತ. ಏನ್ ಮಾಡ್ತೀವಿ?
ಒಂದು ಚಿಂತಿರದ ಚಿಂತಿ ಬಿಟ್ಟಿರಬೇಕಾಗಿತ್ತು, ನಿಶ್ಚಿಂತನಾಗಿರಬೇಕಾಗಿತ್ತಂದ್ರ ನೀನು ಸುಚಿಂತನ ಮಾಡು, ಭಗವತ್ ಚಿಂತನ ಮಾಡು, ನಿಶ್ಚಿಂತನಾಗಿರ್ಲಿಕ್ಕೆ ಬರ್ತದೆ. ಮಹಾತ್ಮರು ಸದಾ ನಿಶ್ಚಿಂತರಾಗಿರ್ತಾರೆ. ನಿಶ್ಚಿಂತನಾದಂತ ಮಹಾತ್ಮ ಯಾವ ನಾಗಲಿಂಗೇತಿಗಳ ಪಾವನ ಚರಿತ್ರೆಯನ್ನ ನಾವು ಆಲಿಸ್ತಾ ಬಂದಿದ್ದೇವೆ. ಯಾವ ಅವಧೂತ ಶ್ರೇಷ್ಠರಾಗಿರ್ತಕ್ಕಂಥ ಯಾವ ನಾಗಲಿಂಗ ಯತೀಶ್ವರರ ಪರಿಚಯವನ್ನ ನಾವು ನಿನ್ನೆಯಿಂದ ಅವರ ಪರಿಚಯವನ್ನು ಮಾಡ್ಕೊಳ್ತಾ ಹೋಗಿದ್ದೇವೆ. ಯಾವ ಅವರ ಗ್ರಾಮವನ್ನು ನಿನ್ನೆ ಹೇಳಿದ ಇಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಂದು ಗ್ರಾಮ ಅಂತ ಹೇಳಿದೆ. ಆ ಗ್ರಾಮದಲ್ಲಿ ಮೌನಾಚಾರ್ಯ ನಾಗಪ್ಪ ಅಂತಕ್ಕಂಥ ದಂಪತಿಗಳು ವಾಸವಾಗಿದ್ರು. ಚೌಳಿಗೇರಿ ಎಂಬತಕ್ಕಂಥ ಗ್ರಾಮದಲ್ಲಿ ಈ ಪುಣ್ಯ ದಂಪತಿಗಳು ವಾಸವಾಗಿದ್ರು. ಅವರು ಸದಾ ಆಧ್ಯಾತ್ಮ ಚಿಂತನ ಮಾಡತಕ್ಕಂಥವರು ದೈವಿ ಭಕ್ತಿ ಸಂಪನ್ನರು. ಅವರು ಕರಸ್ಥಳದ ನಾಗಲಿಂಗ ಸ್ವಾಮಿ ಎಂಬ ಒಬ್ಬ ಮಹಾತ್ಮ ಹೋಗಿದ್ದಾನೆ. ಅವರ ಚರಿತ್ರೆಯನ್ನ ಸದಾ ಪಾರಾಯಣ ಮಾಡ್ತಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಹತ್ರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಸಮೀಪ ಬೊಮ್ಮನೂರು ಎಂಬತಕ್ಕಂಥ ಒಂದು ಗ್ರಾಮ, ಅಲ್ಲಿ ಕರಸ್ಥಳದ ನಾಗಲಿಂಗ ಸ್ವಾಮಿ ಅಂತ ಅವರು ಮಹಾಪುರುಷರು. ಗೃಹಸ್ಥರಾಗಿ ಪ್ರಾಪಂಚಿಕ ಜೀವನವನ್ನು ತೊರೆದು ಸಾಧನೆಯನ್ನ ಮಾಡಿ ಬಹಳ ದೊಡ್ಡ ಮಹಾತ್ಮನಾಗಿ ಹೋಗಿದ್ದಾರೆ ಆ ಭಾಗದಲ್ಲಿ. ಅವ್ರಿಗೆ ನೋಡಿ ಕರಸ್ಥಳದ ನಾಗಲಿಂಗ ಸ್ವಾಮಿ ಅಂತ ಕರೀತಿದ್ರು. ಕರಸ್ಥಳದ ನಾಗಲಿಂಗ ಸ್ವಾಮಿ ಅಂತಂದ್ರೆ ಅವರು ಕರದಲ್ಲಿ ದೇವನು ಪೂಜಿಸ್ತಾ ಇದ್ರೆ ಬಂದು ನೆಲೆಯಾಗಿದ್ದ. 14ನೇ ಶತಮಾನದಲ್ಲಿ ಆಗೋಗಿರ್ತಕ್ಕಂಥ ಮಹಾತ್ಮ ಅವರು ಕರಸ್ಥಳದ ನಾಗಲಿಂಗ ಸ್ವಾಮಿ. 1430 ಅಂತ ಹೇಳ್ತಾರೆ ಅವರು ಕಾಲಮಾನವನ್ನ. ಆಗ ಆಗಿ ಹೋಗಿರ್ತಕ್ಕಂಥ ಆ ಮಹಾತ್ಮ ಆರಂಭದಲ್ಲಿ ಲೌಕಿಕ ಜೀವನವನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಪ್ರಾಪಂಚಿಕ ಜೀವನವನ್ನ ಅತ್ಯಂತ ಪರಿಶುದ್ಧವಾಗಿ ಬದುಕ್ತಾರೆ. ಅವರು ಈ ಗೋಲ್ಡ್ ಸ್ಮಿತ್ ಆಗಿದ್ರು. ಗೋಲ್ಡ್ ಸ್ಮಿತ್ ಅಂದ್ರೆ ಅರ್ಥ ಅಲ್ಲ ಏನು, ಬಂಗಾರದ ಕೆಲಸ ಮಾಡ್ತಾರಲ್ಲ, ಅಕ್ಕಸಾಲಿನ ಆಗಿದ್ರು. ಬಂಗಾರದ ಆಭರಣಗಳನ್ನ ಮಾಡುವಲ್ಲಿ ಎಷ್ಟು ಕುಶಲವಾಗಿದ್ದ ಅಂತಂದ್ರೆ ಆ ದೇಶದ ರಾಜನ ರಾಣಿ ಅವರು ಕೂಡ ಚಂದ್ರನಾದೇವಿ ಅಂತ ಯಾವ ಶ್ರೀರಂಗಪಟ್ಟಣದ ಆ ಭಾಗವನ್ನ ಆಳ್ತಕ್ಕಂಥ ಒಬ್ಬ ದೊರೆ ಇದ್ದ, ದಾನೇಶ ಎಂಬ ದೊರೆ ಇದ್ದ. ಅವನ ಹೆಂಡತಿ ಚಂದ್ರನಾದೇವಿ ಅವಳ ಕಿವಿಗೆ ಹೋಗಿ ಮುಟ್ಟಿದ್ದಂತ ಸುದ್ದಿ. ಈ ಕರಸ್ಥಳದ ನಾಗಲಿಂಗ ಸ್ವಾಮಿ ಅತ್ಯಂತ ಕುಶಲವಾಗಿದ್ದಾನೆ. ಅದಕ್ಕೆ ಬಂಗಾರದ ಆಭರಣ ರಾಜ ಮಹಾರಾಜರನ್ನ ಅವನ ಹತ್ರ ಒಂದು ಆಭರಣ ಮಾಡಿಸುವಂತಿದ್ರು. ರಾಣಿ ದೊರೆಗೆ ಹೇಳಿದ್ರಂತ ಆ ನಾಗಲಿಂಗ ಸ್ವಾಮಿಯನ್ನ ಕರೆಸಿ ನನಗೆ ಬೇಕಾಗತಕ್ಕಂಥ ಆಭರಣಗಳನ್ನೆಲ್ಲ ಮಾಡಿಸಬೇಕಂತ ಇಚ್ಛಾ ಮಾಡಿದ್ದೀನಿ ಅಂದಾಗ ನಾಗಲಿಂಗ ಸ್ವಾಮಿಗೆ ಕರೆ ಕಳಿಸಿದ ರಾಜ. ಸೇವಕರು ಹೋಗಿ ಕರ್ಕೊಂಡು ಬಂದ್ರು. ದಾನೇಶ ದೊರೆ ನಿಮ್ಮಿಂದ ಸೇವೆಯನ್ನು ವಹಿಸಿದ್ದಾರೆ. ಅವರು
ರಾಣಿಯನ್ನ ಕರ್ಕೊಂಡು ಹೋದ್ರು. ಗೌರ್ಮೆಂಟ್ ಕೆಲಸ ಸಿಗ್ತದಂದ್ರೆ ಪಗಾರ ಹೆಚ್ಚಿಗೆ ಸಿಗ್ತದ ಅಂತ ಅದೇ ನೋಡಿ. ಯಾವಾಗ ಗೌರ್ಮೆಂಟ್ ಕೆಲಸ ಹಿಡಿಬೇಕಂತ ಭಾಳ ಪ್ರಯತ್ನ ಮಾಡ್ಬೇಕು. ಹಾಗ ರಾಜ ಕೆಲಸ ಮಾಡಿಸ್ತಾರಂತಂದ್ರ ಗಳಿಕೆನು ಚೆನ್ನಾಗಿ ಆಗ್ತದಂತಲ್ಲ, ರಾಜ ಬಯಸಿದ್ದಾನಂದ್ರೆ ಹೋಗಿ ಮಾಡಿಕೊಡೋಣ ಅಂತ ಹೇಳಿ ಇವರು ರಾಜನ ಅರಮನೆಗೆ ಬಂದ್ರು. ಅರಮನೆಯಲ್ಲೇ ಕುರುಬೆ ಹುಟ್ಟಿದ್ರು, ಆಭರಣ ಮಾಡಿದ್ರು, ಇಷ್ಟು ಚಂದ ಮಾಡಿದ್ರು. ರಾಣಿ ಅಲ್ಲಿವರೆಗೂ ಅವ ಅಕ್ಕಸಾಲಿಗಳನ್ನ ನೋಡಿದ್ದೇವಂತ ಆಭರಣಗಳನ್ನ ತಂದು ಕೊಟ್ಟಾಗ ಆಕೆ ನೋಡಿದ್ಲು, ಏನು ಚಂದ ಬಳಿ ಮಾಡ್ಯಾನ, ಏನು ಚಂದ ನತ್ತ ಮಾಡ್ಯಾನ, ಒಳ ಹಾಕೊಳ್ಳುವಂತ ಎಷ್ಟು ಚಂದ, ಇವನ್ನೆಲ್ಲ ಆಭರಣಗಳನ್ನ ಎಷ್ಟು ಚಂದ ಮಾಡ್ಯಾನ, ಎಷ್ಟು ಚಂದ ಮಾಡ್ತಾರ, ಅವ ಹೆಂಗಿರ್ಬೇಕು ನೋಡ್ಬೇಕಂತ ದಾಸಿಯರಿಂದ ಕರೆ ಕಳಿಸಿದಂತ ನಾಗಲಿಂಗ ಸ್ವಾಮಿ, ಕರಸ್ಥಳದ ನಾಗಲಿಂಗ ಸ್ವಾಮಿ ಬಾಳ ಚಂದ ಅಂದ್ರೆ ಇವರೇ ನೀವು ಆಕ್ಟ್ರೆಸ್ಗಳೇನ್ ಹೇಳ್ತಿರಲ್ಲ, ಇದು ಯಾರೊಂದು ಕಾಮಣ ಇದ್ದಂಗಿದ್ದ ಅಂತಿರಲ್ಲ, ಕಾಮಣ್ಣನ ನಿವಾಸಿ ಚದಬೇಕು. ಕಾಮದೇವನು 1000 ಕಾಮದೇವರನ್ನ ನಿವಾಳಿಸಿ 1000 ಕಾಮದೇವರನ್ನ ಮುರಿದು ಒಬ್ಬ ನಾಗಲಿಂಗ ಸ್ವಾಮಿಯನ್ನ ಮಾಡ್ಯಾರ ಅನ್ನೋದು ಅಷ್ಟು ಸದೃಢಕಾಯ, ಅಷ್ಟು ಚಂದಿದ್ದಂತ ಆ ರಾಣಿ ಈ ನಾಗಲಿಂಗ ಸ್ವಾಮಿಯನ್ನ ನೋಡುತ್ತದೆ, ಮೋಹಿತಳಾಗಿರುತ್ತದೆ. ಮೋಹಿತಳಾಗಿ ತನ್ನ ಇಚ್ಛೆಯನ್ನ ಅಭಿವ್ಯಕ್ತಪಡಿಸಿದ್ದರು. ನೀನು ಬಂಗಾರ ಕೆಲಸ ಮಾಡ್ಕೊಂತ ಕೂತಾನೆ ಯಾಕೆ ಸಿಗಂಗೈತಿ ನಿನಗ? ನಾನು ದೊರೆಗೆ ಹೇಳಿ ನಿನಗೆ ಮುಖ್ಯ ಹುದ್ದೆಯನ್ನ ಕೊಡಿಸ್ತೀನಿ, ಅರಮನೆಯೊಳಗಿರು, ನನ್ನ ಆಶೆಯನ್ನ ಈಡೇರಿಸು ಅಂತ ತನ್ನ ಕೀಳು ಅಭಿರುಚಿಯನ್ನ ಅವನ ಮುಂದೆ ವ್ಯಕ್ತಪಡಿಸಿದಂತ ನಾಗಲಿಂಗ ಸ್ವಾಮಿಗೆ ಅವಳ ಮಾತು ಕೇಳಿ ಬಹಳ ರಾಜ್ಯ ಬಂತು. ಆಗಲೇ ಅವರು ಸಾಕಷ್ಟು ಸಾಧನೆ ಮಾಡಿದವರು. ಪ್ರಪಂಚವು ತುಚ್ಛವಾಗಿದೆ, ಪ್ರಪಂಚದ ಸುಖವು ಕ್ಷಣಿಕವಾಗಿದೆ ಎಂಬ ಪರಿಜ್ಞಾನವುಳ್ಳಂತ ನಾಗಲಿಂಗ ಸ್ವಾಮಿ ರಾಣಿಗಂತ ಇಷ್ಟು ರಾಜ ವೈಭವವನ್ನು ಅನುಭವಿಸಿದ್ರು ನಿಮಗೆ ಇನ್ನೂ ತೃಪ್ತಿಯಾಗಿಲ್ಲ. ಪ್ರಪಂಚದೊಳಗೆ ಎಷ್ಟು ಅನುಭವಿಸಿದ್ರು, ಏನು ಅನುಭವಿಸಿದ್ರು ತೃಪ್ತಿಯಾಗಿ ಇಲ್ಲ. ಇದ್ರೆ ಸಿಗಬೇಕಾರೆ ಅಂದ್ರೆ ಅದು ಇನ್ನೊಂದು ತೃಪ್ತಿ ಬಿಡ್ತದೆ. ಯಾವನೋ ನಡ್ಕೊಂಡು ಹೊಂಟಿದ್ದಂತ, ಬೇಸಿಗೆ ನಡ್ಕೊಂಡು ಹೊಂಟಿದ್ದ, ಅವನಿಗೆ ಬಾಯಕ್ಕೆ ನೀರು ಕುಡಿಬೇಕಂದ, ಬಾವಿತ್ತು ನೀರು ಕುಡಿಬೇಕಂದ, ಅವನ ಅನಿಸ್ತಂತ ನೀರು ಕುಡಿಬೇಕು ಮಾತ್ರ ಬಾ ನೀರಡಿಕಾಗಿದೆ, ಹಸಿದ ನೀರಡಿಸಿ ಬರೀ ನೀರು ಕುಡಿದ್ರೆ ಬಟ್ಟೆಗೆ ಹತ್ತಾಗ ನೀರ, ಅದಕ್ಕೆ ಒಂದಿಷ್ಟು ಪುಟಾಣಿ ಬೆಲ್ಲ ತಿರುದು ನೀರು ಕುಡಿಬೇಕಂದಂತ ಪುಟಾಣಿ ಬೆಲ್ಲ ಇರಲಿಲ್ಲ ಅವನ ಹತ್ರ. ಇಲ್ಲ ಇದ್ರೆ ಏನು ಆಯ್ತು, ಸುಮ್ ತಿನ್ಬೇಕಂತ ಹೇಳಿ ಅವ ಏನ್ ಮಾಡಂತೆ ಗಿಡಗಳು ಕುತ್ಕೊಂಡು ಬಾಯ ಮಾಡೋದು, ಚಿನ್ನಾಗಿ ಮಾಡೋದು ಮಾಡ್ತಿದ್ದ. ಅಲ್ಲ ಒಬ್ಬ ಸಾಧು ಮಾಡ್ತಿದ್ದ. ಏನ್ ಮಾಡಕತ್ತಿದ್ದೀವಿ ನಾ ನೀರು ಕುಡಿಬೇಕಂದ್ರೆ ಜರ ಸುಮ್ ಕುಡಿಬೇಕಂತ ಹೇಳಿ ವಿಚಾರ ಮಾಡಿದೆ. ಪುಟಾಣಿ ಬೆಲ್ಲ ಇಲ್ಲ, ಸುಮ್ ತಿನ್ನಾಗಿರ್ತೇನೆ ಅವ್ರ ಸ್ವಾಮಿಗಳ ಮಳ ಸುಮ್ ತಿನ್ನಾಗಿರ್ತಂತಂದ್ರ ಜಾಮೀನ್ ತಿನ್ನೋದಕ್ಕಿಲ್ಲ, ಸುಮ್ ತಿನ್ನಾಗಿರ್ತ. ರಸಗುಲ್ಲ ತಿನ್ಬೇಕಪ್ಪ, ಅದು ರಸಗುಲ್ಲ ತಿನ್ನಬೇಕಾಯ್ತು. ಏನು ವ್ಯತ್ಯಾಸ ಇಲ್ಲ. ಹಾಗೆ ಪ್ರಪಂಚದಲ್ಲಿ ನೀವೇನು ಅನುಭವಿಸಿದ್ರು ಸುಮ್ಮ ಎಂದಿನಾಗ ಕಣಿವೆಲ್ಲ ಅದಕ್ಕ ಕರಸ್ಥಳದ ನಾಗಲಿಂಗ ಸ್ವಾಮಿ ಅಂದಂತ ನೀವೇನು ಅನುಭವಿಸಿದ್ರು ಇವತ್ತ ರಾಜನ ಬಿಟ್ಟಿರಿ, ನನ್ನ ಬಯಸಿರಿ, ಮತ್ತೊಬ್ಬ ಚಂದ ಕಂಡ್ರ ಮನಸ್ಸು ಮತ್ತೊಬ್ಬನ ಬಯಸ್ತದೆ. ಸ್ತ್ರೀ ಬಯಕೆ ಮಹಾಪಾಪ. ಅಲ್ಲದೆ ನಾನು ಗೃಹಸ್ಥ, ನೀವು ಗೃಹಿಣಿ. ಪರಮದುವಿನ ಕೂಟ ಇದು ಮಹಾಪಾಪ.
ಬಸವಣ್ಣವರು ಹೇಳ್ತಾರೆ, ಹರಿವ ಹಾವಿ ಗಂಜೆ ಸುರಗಿಯ ಮನೆ ಗಂಜೆ ಉರಿವ ನಾಲಿಗೆ ಗಂಜೆ ಒಂದ ಕಂಜುವೆ ಒಂದ ಕಳಕುವೆ ಪರಸ್ತ್ರೀ ಎಂಬ ಜೂಬಿ ಗಂಜುವೆ ಮುನ್ನಚ್ಚದ ರಾವಣನೇ ವಿಧಿಯಾದನಯ್ಯ ಅಂತ ಹೇಳ್ತಾರೆ. ನಾವು ಹಾವಿ ಗಂಜಂಗಿಲ್ಲ, ಬೆಂಕಿ ಹಾಕಿ ಸುಡ್ತಾರಂದ್ರಂಗಿಲ್ಲ, ಹದನವಾದ ಅಲಗಿನಿಂದ ತಿಳಿದುಕೊಳ್ಳುತ್ತಾರಂದ್ರೆ ಅಂಜಂಗಿಲ್ಲ. ನಾನು ಪರಸ್ತ್ರೀ ಬಯಕೆ ಎಂಬತಕ್ಕಂಥ ಈ ಕಾಮ ಏನದ ಇದಕ್ಕೆ ನಾನು ಅಂಜುತ್ತೇನೆ ಎಂದರು. ಆದ್ದರಿಂದ ನೀವು ಮಹಾರಾಣಿ, ನಾನೊಬ್ಬ ಸಾಮಾನ್ಯ ಅಕ್ಕಸಾಲಿಗ, ನನ್ನ ವಯಸ್ಸು ತಪ್ಪದ ಅಂತ ಅವಳಿಗೆ ಉಪದೇಶ ಮಾಡಿದ್ರು. ಅವಳ ಮಧ್ಯೆ ಜಾಗೃತಿ ಆಯಿತು, ತಪ್ಪಾಯಿತು ಅಂತ ಕಾಲು ಹಿಡ್ಕೊಂಡು ಆವತ್ತು ಕರಸ್ಥಳದ ನಾಗಲಿಂಗ ಸ್ವಾಮಿಗೆ ವೈರಾಗ್ಯ ಬಂತು. ಇವರಿಗೆ ಇಂಥ ಅರಮನೆಯ ವೈಭವವನ್ನ ಅನುಭವಿಸಿದ್ರು, ಈ ಸಂಸಾರದ ಸುಖ ಸಿಕ್ಕಿಲ್ಲ, ಇನ್ನು ನಮ್ಮಂತವರಿಗೆ ಏನ್ ಈ ಪ್ರಪಂಚದಲ್ಲಿ ಸುಖ ಸಿಗದೈತೆ. ಅದಕ್ಕ ನಾವು ನಿಜವಾದ ಸುಖವನ್ನ ಪರಮಾನಂದವನ್ನ ಸಾಧಿಸೋಣ ಅಂತ ಹೇಳಿ ಸರ್ವ ಪ್ರಪಂಚ ತ್ಯಾಗಿಯಾಗಿ ಅನಂತ ದಿನಗಳವರೆಗೆ ತಪಸ್ಸು ಮಾಡಿ ಅವರು ಮಹಾನ್ ಪವಾಡ ಪುರುಷರಾಗಿದ್ದಾರೆ. ಹಲವಾರು ಲೀಲೆಗಳುಂಟು. ಅವರ ಚರಿತ್ರೆಯನ್ನ ಇವರು ಪಾರಾಯಣ ಮಾಡ್ತಿದ್ರಂತೆ. ನಾನು ಇಂತಾನೆ ಹೇಳ್ಕೊಂಡ್ಬಂದಲ್ಲ, ಯಾರು ಕರಸ್ಥಳದ ನಾಗಲಿಂಗ ಸ್ವಾಮಿ ಮಹಾನ್ ಪವಾಡ ಪುರುಷ. ಅವರ ಚರಿತ್ರೆಯನ್ನು ಹೇಗೆ ನೀವು ಸಿದ್ಧಾರ್ಥ ಚರಿತ್ರೆ, ಆ ಕಡೆ ಅವರು ಶಿವಾನಂದ ಚರಿತ್ರೆ, ಎಲ್ಲ ಕಡೆ ಬಹಳಷ್ಟು ಕಡೆ ದೇವಿ ಚರಿತ್ರೆ ಪಾರಾಯಣ ಮಾಡ್ತಲ್ಲ. ಹಾಗ ಈ ನಮ್ಮ ಮಾನಪ್ಪನ ಗೊತ್ತಿದೆ ನಿಮಗೆ, ನಾಗಲಿಂಗ ಸ್ವಾಮಿಯ ಫಾದರ್ ತಂದೆ. ಆ ಅವನ ಮನೆಯೊಳಗ ಈ ಯಾವ ಕರಸ್ಥಳದ ನಾಗಲಿಂಗ ಸ್ವಾಮಿ, ಇವರಿಗೆ ಮಗನಿಗೆ ನಾಗಲಿಂಗ ಅಂತ ಹೆಸರಿಟ್ಟುತ್ತ ಆ ಯಾವ ತಮ್ಮ ಕುಲದೈವ ನಾಗಲಿಂಗ ಸ್ವಾಮಿ ನೋಡೋದ್ರಲ್ಲೇ ನಾಗಲಿಂಗ ಅಂತ ಹೆಸರಿಟ್ಟಿದೆ. ಆ ಕರಸ್ಥಳದ ನಾಗಲಿಂಗ ಸ್ವಾಮಿಯ ಚರಿತ್ರೆಯನ್ನ ಪಾರಾಯಣ ಇಟ್ಟುಕೊಂಡು ಅದರ ಮುಕ್ತಾಯ ಸಮಾರಂಭ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಆ ಯಾವ ಪಾರಾಯಣದ ಮುಕ್ತಾಯ ಸಮಾರಂಭ, ಕರಸ್ಥಳದ ನಾಗಲಿಂಗ ಸ್ವಾಮಿಯ ಚರಿತ್ರೆಯ ಪಾರಾಯಣದ ಮುಕ್ತಾಯ ಸಮಾರಂಭಕ್ಕೆ ಚಿದಾನಂದ ಅವಧೂತರು ಕರೆಸಬೇಕು ಅಂತ ವಿಚಾರ ಮಾಡಿದ್ರು. ಚಿದಾನಂದ ಅವಧೂತರು ಅಂದ್ರೆ ದೇವಿ ಚರಿತ್ರೆಯನ್ನ, ದೇವಿ ಪುರಾಣವನ್ನ, ಬಗಳಾಂಬಾ ಸ್ತೋತ್ರವನ್ನ ಅಲ್ಲದೆ ಕನ್ನಡದಲ್ಲಿ ಪ್ರತಿಮಾ ಕೃತಿ, ವೇದಾಂತ ಕೃತಿ, ಜ್ಞಾನ ಸಿಂಧು ಈ ಎಲ್ಲ ಕೃತಿಗಳನ್ನ ಬರೆದವರೇ. ಅವಧೂತ ಮಹಾನ್ ಶ್ರೇಷ್ಠ ಸಾಧುಮೂರ್ತಿ ಅವ್ರನ್ನ ಕರೆಸಬೇಕು ಬಂದಿದ್ರು. ಅವನು ಎಲ್ಲಿರ್ತಾರಂತಾನ ಹುಡುಕಾಡದವ್ರು ಬಹಳ ಕಷ್ಟ ಇತ್ತು. ಅಲ್ಲಿ ಹೋಗಿ ಬಂದ್ರು, ಇಲ್ಲಿ ಹೋಗಿ ಬಂದ್ರು, ಎಲ್ಲಿನೂ ಸಿಕ್ಕಿರಲಿಲ್ಲ. ಈ ಚರಿತ್ರೆ ಮುಕ್ತಾಯಕ್ಕ ಚಿದಾನಂದ ಅವಧೂತರು ಬಂದ್ರೆ ಚಲೋ ಆಗ್ತದ ಅನ್ಕೊಂಡಿದ್ರು. ಅವತ್ತೊಂದು ದಿವಸ ನಮ್ದೇನೋ ನಮ್ಮ ಭಕ್ತಿ, ನಮ್ಮ ಈ ಚರಿತ್ರೆ ಪಾರಾಯಣ ಪರಿಸ್ಥಿತಿ ಯೋಗ್ಯ ಆಗಬೇಕಾಗಿತ್ತಂದ್ರ ಅವ್ರು ಬಂದಾರ ಅಂತ ಹೇಳಿ ಅದೊಂದು ದಿನ ನೇಮಕ ಮಾಡಿಕೊಂಡು ಆ ಸೋಮವಾರ ಚರಿತ್ರೆ ಪಾರಾಯಣ ಮುಕ್ತಾಯ ಇಟ್ಕೊಂಡಿದ್ದಾರೆ. ಆ ಸುತ್ತ ಎಲ್ಲ ಹಳ್ಳಿಗಳಿಗೆ ಭಜನಾ ಮಂದಿಗೆ ಕಳಿಸಿದ್ದಾರೆ. ಆಮೇಲೆ ಊರಾಗೆಲ್ಲ ಪ್ರಸಾದಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ. ನಾಳಿನ ದಿನ ಅದ್ದೂರಿಯಾಗಿರತಕ್ಕಂಥ ಯಾವ ಚರಿತ್ರೆ ಸಮಾಪ್ತಿ ಸಮಾರಂಭ ಐತಿ, ಅದು ನಾಳೆ ಯಾವ ರೀತಿಯ ಕಥೆ ನಡೀತು ಅನ್ನೋದನ್ನ ನಾಳೆ ಸವಿಸ್ತಾರವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ